ನಾವು ಬೆಳಗಿನ ಕ್ಲಾಸಿನಲ್ಲಿ ಈಶಾವಾಸ್ಯ ಉಪನಿಷತ್ತನ್ನು ನೋಡ್ತಾ ಇದ್ದೀವಿ. ನಿನ್ನೆಯವರೆಗೆ 17ನೇ ಮಂತ್ರದವರೆಗೆ ಏನು ನೋಡಿದ್ವಿ ಅಂದ್ರೆ ವಾಯುರ್ ಅನಿಲಂ ಅಮೃತಂ ಅತೇದಂ ಭಸ್ಮಾತಗಂ ಶರೀರಂ ಓಂ ಕೃತೋ ಸ್ಮರ ಕೃತಗಂ ಸ್ಮರ ಕೃತೋ ಸ್ಮರ ಕೃತಗಂ ಸ್ಮರ. 17ನೇ ಮಂತ್ರದ ಅರ್ಥವನ್ನ ವಾಯುವು ಸಾವಿಲ್ಲದ ಅನಿಲವನ್ನು ಸೇರಲಿ, ಆಮೇಲೆ ಈ ಶರೀರವು ಭಸ್ಮಾಂತವಾಗಲಿ. ಓ ಕೃತವೇ ಸ್ಮರಿಸು, ಓ ಮನಸ್ಸೇ ಸ್ಮರಿಸು, ಮಾಡಿರುವ ಉಪಾಸನೆಗಳನ್ನ ಸ್ಮರಿಸು. ಕೃತವೇ ಸ್ಮರಿಸು, ಮಾಡಿರುವುದನ್ನು ಸ್ಮರಿಸು ಹೇ ಮನಸ್ಸೇ ಅಂತ ತಿಳ್ಕೊಂಡ ಪ್ರಾರ್ಥನೆಯೊಂದಿಗೆ ಮುಗಿತು. ಈಗ 18ನೇ ಮಂತ್ರದಿಂದ ಏನ್ ಹೇಳ್ತಾರೆ ನೋಡ್ರಿ. ಇನ್ನೂ ಒಂದು ಮಂತ್ರದಿಂದ ಈ ಮಾರ್ಗವನ್ನು ಕೇಳಿಕೊಳ್ಳುತ್ತಾನೆ. ಅಗ್ನೇನಯ ಸುಪತಾರಾಯೇ ಅಸ್ಮಾನ್ ನಿಶಾನಿಧೇ ವವಯನಾನಿ ವಿದ್ವಾನ್ ಯೋ ದಸ್ಮಜ್ಜುಹು ಜುಹುರಾಣಮೇನೋ ಭೂಯಿಷ್ಟಾಂ ತೇನ ಮುಕ್ತಿಂ ವಿಧೇಮ. ಅಗ್ನಿಯೇ, ಧನವು ಸಿಕ್ಕುವಂತೆ ನಮ್ಮನ್ನು ಒಳ್ಳೆಯ ಮಾರ್ಗದಿಂದ ಕರೆದುಕೊಂಡು ಹೋಗುವಂತವನಾಗು. ಬ್ರಹ್ಮಲೋಕಕ್ಕೆ ಹೊಂಟಾನ ಇವ. ಅದಕ್ಕ ಅಗ್ನಿ ಕರ್ಕೊಂಡು ಹೊಂಟಾನ. ಅಗ್ನಿಗೆ ಸಾಕ್ಷಿಯಾಗಿ ಇಟ್ಕೊಂಡು ಯಜ್ಞ ಯಾಗಾದಿಗಳನ್ನ ಮಾಡ್ಯಾನ, ಹೋಮ ಕರ್ಮಾದಿಗಳನ್ನ ಮಾಡ್ಯಾನ. ಧನವು ಸಿಕ್ಕುವಂತೆ ಅಂದ್ರೆ ತನ್ನ ಸ್ವರೂಪ. ಈಗ ಸಂಪತ್ತು ಅಂದ್ರೆ ಈಗ ಧನ ಯಾವುದು ಸ್ವರೂಪ ಏನು ನಮಗ್ ಬೇಕಾಗಿತ್ತು ಅದು ಆ ಧನ. ಆ ಧನವು ಸಿಕ್ಕುವಂತೆ ನಮ್ಮನ್ನು ಒಳ್ಳೆಯ ಮಾರ್ಗದಿಂದ ಕರೆದುಕೊಂಡು ಹೋಗುವಂತವನಾಗು. ದೇವನೇ, ನೀನು ಎಲ್ಲಾ ಕರ್ಮಗಳನ್ನು ಬಲ್ಲವನು. ವಿದ್ವಾನ್, ಎಲ್ಲ ಕರ್ಮಗಳನ್ನು ಬಲ್ಲವಾದಿದಿ. ನಮ್ಮ ವಕ್ರವಾದ ಪಾಪವನ್ನು ಬಿಡಿಸಿ, ವಕ್ರವಾದ ಪಾಪವನ್ನು ಬಿಡಿಸು. ನಿನಗೆ ಬಹಳ ನಮಸ್ಕಾರ ಉಕ್ತಿಯನ್ನು ಹೇಳುತ್ತಿದ್ದೇನೆ. ಅನೇಕ ಬಾರಿ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ. ಅದರ ಅರ್ಥವನ್ನ ಇವತ್ತಿನ ದಿವಸ ನೋಡೋಣ. ನೋಡಿದ್ರೆ ಮಂತ್ರ ಮುಗಿತದೆ. ಈ ಮಂತ್ರ ಆದ್ಮೇಲೆ ಸಾರಾಂಶವನ್ನು ಒಪ್ಕೋಬೇಕಾಗತ್ತೆ. ಆ ನಂತರ ನಾವು ಹೇಳಿದಂಗ ಪ್ರಶ್ನೋಪನಿಷತ್ ಅನ್ನುವಂತ ಮಂತ್ರ ಇದು ಏನದ ಉಪನಿಷತ್ತು ಅಭ್ಯಾಸ ಮಾಡೋದು. ಅಂದ್ರೆ ಈ ಮಂತ್ರದ ಅರ್ಥ ಏನು? ಪೇಜ್ ನಂಬರ್ 135 ಯಾರ ಕಡೆ ಅದ ನೋಡಿ. While talking about Pravritti Marga, the Upanishad has talked about a Karma Mukti. Karma Upasana Samuchaya or combination. ಪ್ರವೃತ್ತಿ ಮಾರ್ಗದಿಂದ ಹೇಳ್ಬೇಕಾದಾಗ ಉಪನಿಷತ್ತು ಏನ್ ಹೇಳಿತು ಅಂತಂದ್ರ ಕರ್ಮ ಉಪಾಸನ ಸಮುಚ್ಚಯ ಆರ್ ಕಾಂಬಿನೇಷನ್ ಆಫ್ ಕರ್ಮ ಉಪಾಸನ ಹೇಳಿತ್ತು. That means upasana is never done by itself. An upasaka will have to do his nitya naimitika karmani also like pancha mahayagna as well as all other rituals the Veda has prescribed. ಅಂದ್ರೆ ಏನನ್ನ ಕರ್ಮ ಉಪಾಸನ ಜ್ಞಾನ ಅಂತ ತಿಳ್ಕೊಂಡು 3 ಕಾಂಡಗಳನ್ನ ಮಾಡಿದ್ರು ವೇದವ್ಯಾಸರು. ಮೊದಲ ರಾಶಿ ವೇದದ ರಾಶಿ ಅಖಂಡ ಹಂಗ ಇತ್ತು. ಅದು ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಮಾಡ್ತಿತ್ತು. ಯಾವ ಮಂತ್ರ ಕರ್ಮ ಕಾಂಡಕ್ಕೆ ಬಂದದ, ಯಾವ ಮಂತ್ರ ಉಪಾಸನಾ ಕಾಂಡಕ್ಕೆ ಸಂಬಂಧದ, ಯಾವ ಮಂತ್ರ ಜ್ಞಾನ ಕಾಂಡಕ್ಕೆ ಸಂಬಂಧದ ಗೊತ್ತಿದ್ದಿಲ್ಲ. ಆದ್ದರಿಂದ ಅವನ್ನ ವೇದವ್ಯಾಸರು ಬೇರ್ಪಡಿಸಿದ್ರು. ಇದು ಕರ್ಮಕಾಂಡಕ್ಕೆ ಬರುವಂತ ಮಂತ್ರವನ್ನ ಕರ್ಮಕಾಂಡದಲ್ಲಿ ಹಾಕ್ರಿ, ಉಪಾಸನಾ ಕಾಂಡಕ್ಕೆ ಬರುವಂತ ಮಂತ್ರಗಳನ್ನ ಉಪಾಸನಾ ಕಾಂಡಕ್ಕೆ ಹಾಕಿ ಜ್ಞಾನ ಕಾಂಡವನ್ನ ಸಪರೇಟ್ ಆಗಿ ಮಾಡಿ ಅವರು ಇಟ್ರು. ಅದಕ್ಕೆ ವೇದವ್ಯಾಸರು ಅಂತ ಹೆಸರು ಬಂತು. ಅಂದ್ರೆ ಅಲ್ಲಿ ಕರ್ಮ ಮತ್ತು ಜ್ಞಾನ ಸಮುಚ್ಚಯವಾದಿಗಳು ಕರ್ಮ ಜ್ಞಾನವನ್ನ ಕೂಡಿ ಮಾಡಬೇಕು ಅಂತ ಹೇಳುವಂತ ಸಮುಚ್ಚಯವಾದಿಗಳಾದ ಸಮ ಸಮುಚ್ಚಯವಾದಿಗಳು ಮತ್ತು ಕ್ರಮ ಸಮುಚ್ಚಯವಾದಿಗಳು ಅಂತ ಬರ್ತಾರೆ. ಅಂದ್ರೆ ಅವ ಏನಂತಾನ ಅಂದ್ರೆ ಒಂದು ಹಕ್ಕಿ ಆಕಾಶದಾಗ ಹಾರ್ಬೇಕಂದ್ರೆ 1 ರೆಕ್ಕೆ ಹೊಡೆದ್ರೆ ಹಾರ್ತೈತೋ, ಇನ್ನು 2 ರೆಕ್ಕೆ ಹೊಡಿಬೇಕು. ಒಂದಾಗುತ್ತಲೆ 1 ರೆಕ್ಕೆ ಹಾರಿಸಿದ್ರೆ ಅದು ಹಾರ್ತದ. ಹಂಗ ಕರ್ಮ ಮತ್ತು ಜ್ಞಾನ ಅನ್ನುವಂಥವು ಎರಡೂ ಮಾಡ್ಬೇಕಾಗ್ತದ. ಕೇವಲ ಕರ್ಮವನ್ನ ಮಾಡಿದ್ರಿಂದ ಆಗಂಗಿಲ್ಲ. ಅಂದ್ರೆ ಕರ್ಮ ಮತ್ತು ಜ್ಞಾನ ಎರಡೂ ಮಾಡಿದ್ರೆ ಆಗ್ತದೆ. ಕರ್ಮವನ್ನ ನೀವು ಅಷ್ಟ ಹೀಯಾಳಿಸುವಂಗಿಲ್ಲ, ಕರ್ಮಕ್ಕ ನೀವು ಟೀಕಾ ಮಾಡುವಂಗಿಲ್ಲ ಅಂತ ಅವ ಸಮುಚ್ಚಯವಾದಿ ವಾದ ಮಾಡ್ತಾವ. ಅದಕ್ಕೆ 2 ಸಾಧನೆಗಳನ್ನ ಬಿಡಬಾರದು. ಇವತ್ತಿನ ಮಠನೂ ಇದು ಸಮಸ್ಯೆಗಳ ಹಂಗ ಅದಾವ. ಪರಂಪರೆಯಲ್ಲಿ ಮಾತ್ರ ನಿಶ್ಚಳವಾಗಿ ಹೇಳ್ಯಾರ. ಏನ್ ಹೇಳ್ಯಾರು ಅಂದ್ರೆ ನಾವು ಸಮುಚ್ಚಯವಾದವನ್ನ ಹೇಳುವುದಿಲ್ಲ, ಕರ್ಮ ಮತ್ತು ಜ್ಞಾನದಲ್ಲಿ ನಾವು ಕ್ರಮ ಸಮುಚ್ಚಯವಾದವನ್ನ ಹೇಳ್ತೀವಿ. ಅಂದ್ರೆ ಕ್ರಮದಿಂದ ಮೊದಲ ಕರ್ಮವನ್ನ ಮಾಡ್ರಿ, ಅದು ಕೂಡ ಸಕಾಮದಿಂದ ಅಲ್ಲ, ನಿಷ್ಕಾಮ ಕರ್ಮ ಯೋಗವನ್ನ ಮಾಡ್ರಿ. ನಿಷ್ಕಾಮ ಕರ್ಮ ಯೋಗದಿಂದ ಏನಾಗ್ತದ್ರಿ ಫಲ ಅಂತಂದ್ರೆ ಅಂತಃಕರಣ ಶುದ್ಧಿ ಆಗ್ತದೆ.
ಆ ನಂತರ ನಿಷ್ಕಾಮದಿಂದ ಉಪಾಸನೆ ಮಾಡ್ರಿ. ಅದರಿಂದ ಏನಾಗ್ತದ ಅಂದ್ರ ಅಂತಃಕರಣ ಏಕಾಗ್ರ ಆಗ್ತದ, ಚಂಚಲತೆ ಕಡಿಮೆ ಆಗ್ತದ. ಇಷ್ಟಾದ್ಮ್ಯಾಗ ಏನಾಗ್ತೈತ್ರಿ ಅಂದ್ರೆ ಜ್ಞಾನ ಯೋಗ್ಯತಾ ಪ್ರಾಪ್ತಿ ಆಗ್ತದ. ಜ್ಞಾನ ಇನ್ನ ಆಗಿಲ್ಲ, ಭೂಮಿ ಹಸನಾತು. ಇನ್ನು ಏನದ ಮಳಿ ಬರೋದ್ರೊಳಗ ರೈತ ಹೆಂಗ ಹದ ಮಾಡಿಟ್ಟಾನ ಹಂಗ ಹೊಲ ಹಸನಾಗೈತಿ. ಮಳಿ ಬರುವುದಕ್ಕಿಂತ ಮುಂಚಿತವಾಗಿ ಬಿತ್ತಿ ಬಿಟ್ರೆ ಚಲೋ ಇನ್ನ ಫಸಲು ಬರ್ತದ. ಆದ್ದರಿಂದ ಇಲ್ಲಿ ಏನದ, ಇದು ಜ್ಞಾನಕ್ಕೆ ಯೋಗ್ಯವಾದಂತ ಭೂಮಿಕೆ ತಯಾರಾಗ್ಯದ. ಅವಾಗ ಕೃತೋಪಾಸ್ತಿ ಅಂತ ಕರೀತಾರ. ಇದು ಏನದ, ಕರ್ಮ ಮತ್ತು ಉಪಾಸನೆಯಿಂದ ಆಗುವಂತ ಫಲ ಅಂದ್ರ ಅಂತಃಕರಣ ಶುದ್ಧಿ, ಅಂತಃಕರಣ ಏಕಾಗ್ರ ಆಗ್ತೈತೆ ಹೊರತು ನಿಮಗ ಜ್ಞಾನ ಆಗೋದಿಲ್ಲ. ಎದ್ಯಾಗ ಬರ್ಕೊಡ್ರಿ, ಉಪಾಸಕರು ಎದ್ಯಾಗ ಬರ್ಕೊಡ್ರಿ. ಕರ್ಮವಾದಿಗಳು ಬಿಡ್ರಿ ಹೋಗ್ಲಿ, ಅವ್ರು ಯಾರು ಇಲ್ಲಿಲ್ಲ. ಉಪಾಸಕರು ಒಂದಿಷ್ಟು ಮಂದಿ ಅದೀರಿ, ಅದಕ್ಕೆ ಎದ್ಯಾಗ ಬರ್ಕೊಡ್ರಿ. ಅದರಿಂದ ಜ್ಞಾನ ಆಗೋದಿಲ್ಲ, ಅದರಿಂದ ಮೋಕ್ಷ ಆಗೋದಿಲ್ಲ. ಎಷ್ಟೋ ಶ್ರೇಷ್ಠ ಇದ್ರು ಕೂಡ ಬಹಳ ಅಂದ್ರೆ ಏನಾಗ್ತದ ಅಂದ್ರೆ ಸಕಾಮದಿಂದ ಮಾಡಿದ್ರೆ ನಿಮ್ಮ ಫಲ ಪ್ರಾಪ್ತಿ ಆಗ್ತದ, ನಿಷ್ಕಾಮದಿಂದ ಮಾಡಿದ್ರೆ ಏನಾಗ್ತದ ಅಂತಂದ್ರ ಅಂತಃಕರಣ ಏಕಾಗ್ರ ಆಗ್ತದ. ಜ್ಞಾನ ಅಂತೂ ಆಗೋದಿಲ್ಲ, ತಿಳ್ಕೊಂಡ್ಬಿಡ್ರಿ. ಅದು ಎಷ್ಟೇ ಶ್ರೇಷ್ಠ ಇರ್ಲಿ, ಜ್ಞಾನ ಅಂತೂ ಆಗಂಗಿಲ್ಲ. ಇದು ವೇದಾಂತದ ಡಂಗುರ ಇದೆ ಏನ್ರಿ, ವೇದಾಂತದ ಡಂಗುರ ಇದೆ. ಇನ್ನ ಕೆಲವು ಮಂದಿ ಏನಂತಾರ, ಕರ್ಮ ಉಪಾಸನೆಯನ್ನ ಸಮುಚ್ಚಯ ಮಾಡಬಹುದೇನ್ರಿ ಅಂದ್ರೆ ಮಾಡಬಹುದು. ಕರ್ಮ ಉಪಾಸನೆ ಏನದ, ಅಂತಃಕರಣ ಶುದ್ಧಿ, ಅಂತಃಕರಣ ಏಕಾಗ್ರತೆಗೆ ಅದಾವ, ಅವನ್ನ ಎರಡು ಕೂಡಿಸಿ ಮಾಡಬಹುದು. ವೇದಾಂತಿಗಳು ಈ ಮಾತಿಗೆ ಒಪ್ತಾರೆ. ಆದ್ರೆ ಕರ್ಮಜ್ಞಾನ ಸಮುಚ್ಚಯವನ್ನ ನಾವು ಒಪ್ಪೋದಿಲ್ಲ. ಸಮುಚ್ಚಯ ಒಪ್ಪೋದಿಲ್ಲ, ಕ್ರಮ ಸಮುಚ್ಚಯವನ್ನ ಒಪ್ತೀವಿ. ದಟ್ ಮೀನ್ಸ್ ಉಪಾಸನ ಇಸ್ ನೆವರ್ ಡನ್ ಬೈ ಇಟ್ ಸೆಲ್ಫ್. ಉಪಾಸನ ಏನದ, ಅದು ಕರ್ಮದೊಂದಿಗೆ ಅಂದ್ರೆ ನಿಷ್ಕಾಮ ಕರ್ಮ ಮತ್ತು ನಿಷ್ಕಾಮ ಉಪಾಸನದೊಂದಿಗೆ ಮಾಡಿದ್ರೆ ಚಲೋ. ಅಥವಾ ನೀವು ಮೊದಲ ನಿಷ್ಕಾಮ ಕರ್ಮ ಮಾಡ್ರಿ, ಬೇಡ ಅಂದ್ರೆ ಸಾಮಾನ್ಯ ಅಧಿಕಾರಿಗಳಿದ್ರು ಅಂದ್ರೆ ಮೊದಲ ನಿಷ್ಕಾಮ ಕರ್ಮ ಮಾಡ್ರಿ. ಅಂತಃಕರಣದಲ್ಲಿ ಇದ್ದಂತ ಮನದೋಷ ನಿವೃತ್ತಿ ಆಗ್ತದೆ. ಅಂತಃಕರಣದಲ್ಲಿ ವಿಷಯಗಳಲ್ಲಿ ಸುಖ ಐತನು ಬುದ್ಧಿ ಹೋಗ್ಬೇಕು. ಐತನ ಕೇಳ್ಕೊಡ್ರಿ, ನಿಮ್ಮ ಮನಸ್ಸಿಗೆ ನೀವೇ ಕೇಳ್ಕೊಡ್ರಿ ಅಂತಾರು. ಇದು ಮೀಟರ್ ಮತ್ತೊಬ್ಬರಿಗೆ ಯಾಕಲ್ಲ ಇದು, ಇವ್ರದ್ದು ಅಂತಃಕರಣ ಶುದ್ಧ ಆಗೈತೇನ್ರಿ, ಇವ್ರ ಅಂತಃಕರಣ ಶುದ್ಧ ಆಗೈತಿ ಏನು ಟೆಸ್ಟ್ ಮಾಡಕ್ ಮತ್ತೊಬ್ಬರ ಅಂತಃಕರಣ ಟೆಸ್ಟ್ ಮಾಡಕ್ ಮೀಟರ್ ಅಲ್ಲ ಇದು. ನಮ್ಮ ಅಂತಃಕರಣವನ್ನು ನಾವೇ ಟೆಸ್ಟ್ ಮಾಡ್ಕೋಬೇಕು. ವಿಷಯಗಳಲ್ಲಿ ಸುಖ ಬುದ್ಧಿ ಐತೇನು, ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಸುಖ ಕೊಡಾಗತ್ತಾವೇನು, ಕೊಡಾಗತ್ತಾವ. ಹೌದ್ರಿ, ಹಂಗಾರ ಇನ್ನ ನಿಮ್ಮಲ್ಲೇ ಮನದೋಷ ಅದ ನೋಡ್ರಿ. ಏನ್ರಿ ವಿಷಯಗಳಲ್ಲಿ ಸುಖ ಅದ, ಆದ್ರೆ ಅದು ಏನು ನಿತ್ಯ ಸುಖ ಅಲ್ಲ, ಅದು ಇವತ್ತಿರ್ತದ ನಾಳೆ ಹೋಗ್ತದ. ಅದೆಂತ ಸುಖ ಬಿಡ್ರಿ, ನಮಗ್ ಬೇಕಾಗಿದ್ದ ಸುಖ ಅಲ್ಲದು. ನಮಗ್ ನಿತ್ಯ ಸುಖ ಬೇಕಾಗೈತಿ ಅನ್ನೋರು ಯಾರ ಗುರ್ತಿಸಿದ್ರಂದ್ರ, ಅದು ಅಲ್ಲಿ ಇಲ್ಲ ಅಂತ ಗುರ್ತಿಸಿವಂದ್ರ ನಮ್ಮ ಅಂತಃಕರಣ ಶುದ್ಧಿ ಆಗ್ಯದ. ಜನ್ಮ ಜನ್ಮಾಂತರ ಮಾಡಿದ ಪಾಪ ಕರ್ಮಗಳ ದೋಷ ಅದು ಕುಂತದ ಅಂತಃಕರಣದಲ್ಲಿ ಅಂಟಕೊಂಡದ, ಅದನ್ನ ಕಳ್ಕೋಬೇಕಾಗ್ಯದ. ಹಂಗಾರ ಅದಾಗೈತಿ ಅಂದ್ರೆ ನಾವು ಮುಂದೆ ನಮ್ಮ ಅಂತಃಕರಣ ಏನೋ ಶುದ್ಧ ಆಗೈತ್ರಿ, ಚಂಚಲತೆ ಐತ್ರಿ, ಅದು ಮಾಡ್ಲೋ ಇದು ಮಾಡ್ಲೋ. ಏನು ಶಾಸ್ತ್ರ ಶ್ರವಣ ಮಾಡಿ ನೋಟ್ಸ್ ತೆಗಿಲೋ, ಏನ್ ಟಿವಿ ನೋಡ್ಕೊಂಡ್ ಕುಂಡ್ರಲೋ, ಒಂದ್ ತಾಸು ಬ್ಯಾಸರ ಆಗೈತಿ ಬಾಳ, ಏನು ಸ್ವಲ್ಪ ಹೊರಗೆ ಸಿನಿಮಾಕ್ ಹೋಗಿ ಬರ್ಲೇನು, ಅಲ್ಲೊಂದೇನೋ ಸರ್ಕಸ್ ಬಂದೈತಂತ ಅಲ್ಲಿ ಹೋಗಿ ಬರ್ಲೇನು, ಅಲ್ಲಿ ಒಂದು ಡ್ರಾಮಾ ಬಂದೈತಂತ ಒಂದ್ಸಲ ಬಾಳ ದಿನ ಅದು ಹೋಗೇ ಇಲ್ಲ ಡ್ರಾಮಾ ಹೋಗಿ ಬರ್ಲಿ. ಟಿವಿ ಒಳಗ ನ್ಯೂಸ್ ಏನೈತಿ ನೋಡೋಣ, ಇವತ್ತು ರಾಜಕೀಯ ಏನಾಯ್ತು, ಇರಾಕದ ಯುದ್ಧ ಏನಾಯ್ತು ಸ್ವಲ್ಪ ನೋಡ್ತೇನೆ, ಟಿವಿ ನೋಡ್ತೇನೆ, ಬೇಸರ ಆಗೈತಿ. ಹಿಂಗಾಕೈತಿ ಅಂದ್ರೆ ಇನ್ನ ಅಂತಃಕರಣದಲ್ಲಿ ವಿಕ್ಷೇಪ ಐತಿ ಅಂತ ಅರ್ಥ. ಆ ವಿಕ್ಷೇಪ ದೋಷ ನಿವೃತ್ತಿಗೆ ಹಂಗಾರೆ ಏನ್ ಮಾಡಬೇಕು ಅಂತಂದ್ರ ನಿಷ್ಕಾಮ ಉಪಾಸನೆಗಳನ್ನ ಮಾಡಬೇಕು. ಯಾವ್ದಾದ್ರು ಒಂದು ಉಪಾಸನೆ ಹೇಳ್ಕೊಡು. ವೇದದಲ್ಲಿ ಹೇಳಿದ ಉಪಾಸನೆ ಆಗಲಿ, ನಿಮಗೆ ಗೊತ್ತಿದ್ದಂತ ಉಪಾಸನೆ ಆಗಲಿ, ಶಿವಯೋಗ ಆಗಲಿ, ಹಠಯೋಗ, ಲಯಯೋಗ, ರಾಜಯೋಗ, ಐದು ಯೋಗದಲ್ಲಿ ಯಾವ್ದಾದ್ರು ಯೋಗದಿಂದ ಒಂದು ಮಾಡ್ರಿ. ಯಾವ್ದು ಎಲ್ಲಾದ್ರೂ ಶ್ರೇಷ್ಠ ಅದ, ಯಾವ್ದು ಶ್ರೇಷ್ಠ ಕನಿಷ್ಠ ಇಲ್ಲ. ಇನ್ನು ಎಸ್ಪೆಷಲಿ ನಾವು ಲಿಂಗಾಯತರ ದೇವ್ರಿ ನಾವ್ ಅಂತಂದ್ರೆ ಶಿವಯೋಗ ಮಾಡ್ರಿ, ನಿಮ್ಗೆ ಅನುಕೂಲ ಅದ. ಇಲ್ರಿ ನಮ್ಮ ಲಿಂಗ ಎಲ್ಲ ಅಂತನ್ನೋರು ಬೇರೆ ಉಪಾಸನೆಗಳನ್ನ ಮಾಡ್ರಿ, ಸಾಲಿಗ್ರಾಮ ಉಪಾಸನೆ ಮಾಡ್ರಿ, ಅಹಂಗ್ರ ಉಪಾಸನೆ ಮಾಡ್ರಿ, ಇನ್ನು ನಿಮ್ಗೆ ಅಧಿಕಾರತ್ವ ಐತಿ ಅಂದ್ರೆ ಒಟ್ಟು ಯಾವ್ದಾದ್ರು ಒಂದನ್ನು ಮಾಡ್ರಿ. ಅದರಿಂದ ಫಲ ಏನೈತಿ ಒಂದೈತಿ, ಯಾವ್ದಾರ ಮಾಡ್ರಿ. ನಿಮ್ಮ ಮನ್ಸಿಗೆ ಯಾವ್ದು ಹಿಡಿಸ್ತದ ಅದು ಮಾಡ್ರಿ. ಕೆಲವೊಂದು ಸತ್ವ ಗುಣಕ್ಕೆ ಹಿಡಿಸ್ತಾವ, ಕೆಲವೊಂದು ರಜೋ ಗುಣಕ್ಕೆ ಹಿಡಿಸ್ತಾವ, ಕೆಲವೊಂದು ತಮೋ ಗುಣಕ್ಕೆ ಹಿಡಿಸ್ತಾವ, ಅವ್ನು ಮಾಡ್ರಿ.
ಒಬ್ರಿಗೆ ಹಿಡಿಸಿದ್ ಇನ್ನೊಬ್ರಿಗೆ ಹಿಡಿಸ್ಲಿಕ್ಕಿಲ್ಲ. ಯಾವ್ದು ನಿಮ್ಗೆ ಹಿಡಿಸ್ತದ ಅದ ಮಾಡ್ರಿ, ಇದ ಮಾಡ ಅಂತ ಹೇಳಂಗಿಲ್ಲ. ಅಲ್ಲಿ ಅನೇಕ ದಾರಿಗಳದಾವು, ಅದನ್ನ ಮಾಡ್ಕೊಂಡು ಬರ್ರಿ. ಅಥವಾ ಎರಡು ಸಮುಚ್ಚಯ ಮಾಡ್ತೀರಿ ಅಂದ್ರೆ ಕರ್ಮ ಉಪಾಸನೆ ಸಮುಚ್ಚಯ ಮಾಡಿ, ಕರ್ಮ ಜ್ಞಾನ ಸಮುಚ್ಚಯ ಆಗಂಗಿಲ್ಲ. ನಿತ್ಯ ನೈಮಿತ್ತಿಕ ಕರ್ಮಾಣಿ. ಇಲ್ಲೇನಂತಾರೆ ಇವರು, ಉಪಾಸನ ನೆವರ್ ಡನ್ ಬೈ ಇಟ್ ಸೆಲ್ಫ್. ನೋಡ್ರಿ, ಬರೀ ಉಪಾಸನೆ ಮಾಡಕ್ ಆಗ್ತೈತೆ ವಿಚಾರ ಮಾಡ್ರಿ. ಇಲ್ರಿ ನಾನು ಉಪಾಸನೆಯನ್ನ ಮಾಡ್ತೇನೆ, ಬರೀ ಧ್ಯಾನ ಮಾಡ್ಕೊಂತ ಕುಂಡಿರ್ತೇನೆ, ಬೇರೆ ನಾನು ನಿತ್ಯ ನೈಮಿತ್ತ ಕರ್ಮ ಮಾಡಂಗಿಲ್ಲ ಬರ್ತೇನು, ಊಟ ಮಾಡಂಗಿಲ್ಲ, ನಾನು ನಮ್ಮ ದೇವ್ರ ಆರಾಧನೆ ಮಾಡೋದಿಲ್ಲ, ಪೂಜೆ ಪುರಸ್ಕಾರಗಳನ್ನ ಮಾಡೋದಿಲ್ಲ, ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳೋದಿಲ್ಲ, ಜಳಕ ಮಾಡೋದಿಲ್ಲ, ಊಟ ಮಾಡೋದಿಲ್ಲ ಅನ್ನಕ್ ಬರ್ತೇನೆ? ಬರುದಿಲ್ಲ. ಆದ್ರಿಂದ ಕರ್ಮ ಮತ್ತು ಉಪಾಸನೆಯನ್ನ ಕೂಡಿ ಮಾಡಬಹುದು. ನಿತ್ಯ ಕರ್ಮಾಣಿ ಆಲ್ಸೋ ಲೈಕ್ ಪಂಚಮಹಾಯಜ್ಞ ಆಸ್ ವೆಲ್ ಆಸ್ ಆಲ್ ಅದರ್ ರಿಚುವಲ್ಸ್ ಇನ್ ವೇದ ಹ್ಯಾಸ್ ಪ್ರಿಸ್ಕ್ರೈಬ್ಡ್. ಪಂಚಮಹಾಯಜ್ಞಗಳನ್ನು ಹೇಳೈತಿ, ಆ ಪಂಚಮಹಾಯಜ್ಞಗಳನ್ನು ನಿಷ್ಕಾಮದಿಂದ ಮಾಡ್ರಿ. ಅಥವಾ ನಿಮ್ಮ ತಿಳಿದಂತ ಯಾವ್ದಾದ್ರು ಒಂದು ರಿಚುವಲ್ ಏನ್ರಿ, ಯಾವ್ದಾದ್ರು ಒಂದು ಅಂತಃಕರಣ ಶುದ್ಧಿಗಾಗುವಂತಹದ್ದು ಅಥವಾ ಏಕಾಗ್ರ ಆಗ್ಲಿಕ್ಕೆ ಬೇಕಾದಂತ ಒಂದು ವೇದದಲ್ಲಿ ಹೇಳಿದಂತ ಯಾವ್ದಾದ್ರು ಒಂದು ಕರ್ಮವನ್ನಾಗಲಿ ಅಥವಾ ಯಾವ್ದಾದ್ರು ಒಂದು ಉಪಾಸನೆಯನ್ನಾಗಲಿ ಮಾಡ್ರಿ. ವೇದಿಕ್ ರಿಚುವಲ್ಸ್ ಆರ್ ಡನ್ ಇನ್ವೋಕಿಂಗ್ ಸ್ಪೇಷಿಯಲ್ ಫೈರ್. ಈ ವೇದದಲ್ಲಿ ನಾವು ಅಗ್ನಿಯನ್ನ ಆಹ್ವಾನ ಮಾಡಿ ಆ ಅಗ್ನಿಯಲ್ಲಿ ನಾವು ಹವಿಸ್ಗಳನ್ನ ಹಾಕ್ತೇವಲ್ಲ, ಅಲ್ಲಿ ನಾವು ಅನೇಕ ಅಗ್ನಿಗಳು, 7 ತರದ ಅಗ್ನಿಗಳನ್ನ ಆಹ್ವಾನ ಮಾಡ್ತಾರೆ. ಅದನ್ನ ಹೇಳೀನಿ ನಾ ಕಠೋಪನಿಷತ್ತಾಗಿ ಹೇಳಿದ್ದೀನಿ. ವೇದಿಕ್ ರಿಚುವಲ್ಸ್ ಆರ್ ಡನ್ ಇನ್ವೋಕಿಂಗ್ ಸ್ಪೇಷಿಯಲ್ ಫೈರ್. ಆ ಅಗ್ನಿಯಲ್ಲಿ 7 ತರದ ಅಗ್ನಿಗಳನ್ನ ಯಾವ್ಯಾವನ್ನ ಏನದಾವ ಅನ್ನೋದನ್ನ ಹೇಳೈತಿ. ಕಾಳಿ ಕರಾಳಿ ಚ ಅಂತ ಅದ ನೋಡ್ರಿ ಮಂತ್ರ. If it is not Vedic ritual, when we do puja etc., the first thing we do before puja is lighting up the lamp. ಇಲ್ರಿ ನಾವು ಯಜ್ಞ ಯಾಗಗಳನ್ನ ಮಾಡಾಕತ್ತಿಲ್ಲ, ನಾವು ದಿನನಿತ್ಯದ ಪೂಜೆ ಮಾಡಾಕತ್ತೇನಿ ಅಂತಂದ್ರೆ, ದಿನ ಪೂಜೆ ಮಾಡೋಕ್ಕಿಂತ ಮೊದಲು ಮಾಡುವಂತ ಕಾರ್ಯ ಯಾವುದು ಅಂದ್ರೆ ಮೊದಲು ದೀಪ ಹಚ್ಚುವುದು. ಅಗ್ನಿ is supposed to be the witness for all our ಕರ್ಮ. ನಾವು ಏನು ಉಪಾಸಕ ಆಗ್ಲಿ ಅಥವಾ ಕರ್ಮಕಾಂಡಿ ಆಗ್ಲಿ ಮಾಡುವಂತ ಕರ್ಮಗಳಿಗೆ ಅವು ಕರ್ಮ ಮಾಡಿ ಹೋಗ್ಬಿಡ್ತಾವ. ಇವತ್ತು ಚಾಲು ಮಾಡಿದ್ರೆ ಅಂದ್ರೆ 1 ದಿವಸದ ಹೋಮ ಇದ್ರೆ ಇವತ್ತು ಸಂಜೆ ಮಠ ಮುಗೀತದೆ. ಕೆಲವೊಂದು ಹೋಮ ಹವನಗಳು 2 ದಿವಸ ಮಾಡ್ತಾರೆ, ಅವು 2 ದಿವಸ ಆಗಿಂದ ಮುಗಿದು ಹೋಗ್ತಾವೆ. ಮತ್ತೆ ಮುಗಿದು ಹೋದ್ಮ್ಯಾಗ ಅವು ಏನ್ ಉಳಿತದ ಅಂದ್ರೆ ಸಂಸ್ಕಾರಗಳು ಉಳಿತಾವ. ಆ ಸಂಸ್ಕಾರಗಳಿಗೆ ಸಾಕ್ಷಿ ಬೇಕಲ್ಲ, ಅದಕ್ಕೆ ಸಾಕ್ಷಿ ಅಗ್ನಿದೇವ ಸಾಕ್ಷಿ ಅಂತ. ಅಗ್ನಿ ಸಪೋಸ್ ದ ವಿಟ್ನೆಸ್ ಫಾರ್ ಆಲ್ ಅವರ್ ಕರ್ಮ. ಅಗ್ನಿಗೆ ಸಾಕ್ಷಿ ಇಟ್ಕೊಂಡು ನಾವು ಕರ್ಮ ಮಾಡಿಸ್ತೀವಿ. ಅವ ಮಾಡೇನೇನ್ರಿ ಅಂತ ಕೇಳಿದ್ರೆ ಹೌದು ನೋಡ್ರಿ ಮಾಡೇನಂದ್ರೆ, ಇವ ಮಾಡೇನನ್ನಕ್ಕೆ ಏನ್ ಸಾಕ್ಷಿ ಅಂದ್ರೆ ಅಗ್ನಿ ಸಾಕ್ಷಿ ಕೊಡ್ತಾನೆ. ಎಲ್ಲಿ ಆ ಪರಮಾತ್ಮ ಹತ್ರ ಇತ್ಯರ್ಥ ಆಗ್ಬೇಕು, ಯಮಧರ್ಮರಾಯನ ಹತ್ರ ಇತ್ಯರ್ಥ ಆಗ್ಬೇಕು. ಪುಣ್ಯ ಮಾಡ್ಯಾನು ಪಾಪ ಮಾಡ್ಯಾನು ಯಥಾರ್ಥ ಆಗ್ತದಲ್ಲ, ಅದು ಇತ್ಯರ್ಥ ಆಗ್ಬೇಕಾದಾಗ ಸಾಕ್ಷಿ ಯಾರು? ಅಗ್ನಿದೇವ. ಅದಕ್ಕೆ ಅಗ್ನಿ ಸಾಕ್ಷಿ ಇಟ್ಟು ಕರ್ಮಗಳನ್ನ ಮಾಡ್ತಾರೆ. ಇವನ್ ಅವರ್ ವೆಡ್ಡಿಂಗ್ ದೇ ಆಲ್ವೇಸ್ ಸೇ ಅಗ್ನಿ ಇಸ್ ದ ಸಾಕ್ಷಿ. ಏನ್ ಲಗ್ನ ಮಾಡ್ತಾರೆ, ಲಗ್ನದೊಳಗೂ ಅಗ್ನಿನೇ ಸಾಕ್ಷಿ. ಏನ್ರಿ ಜನ ಸಾಕ್ಷಿ ಇವತ್ತು ಇರಬಹುದು, ಇರ್ಲಿಕ್ಕಿಲ್ಲ, ಆದ್ರೆ ಅಗ್ನಿ ಮಾತ್ರ ಸಾಕ್ಷಿ. ಅಗ್ನಿ ಎಂತ ಸಾಕ್ಷಿ ಅದಾನ, ಜನರು ಉಳಿದ ಜನರು ಎದಕ್ ಸಾಕ್ಷಿ ಅದಾನ? ಉಣ್ಣಾಕ ಅಷ್ಟ ಸಾಕ್ಷಿ, ಉಣ್ಣಾಕ ಆಯರ್ ಕೊಟ್ಟು ಹೋಗಕ್ ಅಷ್ಟ ಸಾಕ್ಷಿ. ಅವ್ರ ಗಂಡ ಹೆಂಡತಿ ನಾಳೆ ಅಕಸ್ಮಾತ್ ಏನ್ರ ಜಗಳ ಬಂದೈತಂದ್ರೆ ಯಾರ ಬಂದು ಬಗೆಹರಿಸ್ತಾರ? ನೀವು ಎಲ್ಲ ಬಗೆಹರ್ಸಂಗಿಲ್ಲ. ಅಗ್ನಿ ಆದ್ರೆ ಹೇಳ್ತಾನ, ಯಮಧರ್ಮನಾಯನ ಮುಂದೆ ಹೇಳ್ತಾನ, ಇಲ್ಲಪ್ಪ ಅವ್ರು ತಪ್ಪದ ಇವ್ರು ತಪ್ಪದ ಹೇಳ್ತಾನ. ಅಗ್ನಿದೇವ ಇಂಥ ಸಾಕ್ಷಿ ಅದ. So 1 generation ago, a legal registration after marriage was never existed. ಇವತ್ತು ಜನರೇಷನ್ ಅಂತಂದ್ರೆ ಒಂದು ಮನುಷ್ಯನ ಕಾಲಮಾನ ಅವಧಿ. ಸಾಮಾನ್ಯವಾಗಿ ಇವತ್ತಿನ ಕಾಲಮಾನ 70 ವರ್ಷ ಇಟ್ಕೊಟ್ಟು. ಮೊದಲು 64, 65 ಇತ್ತು, ಈಗ 70 ವರ್ಷ ಬದುಕಾಕತ್ತಾನ ಮನುಷ್ಯ. ಅಂದ್ರೆ ಒಂದು 70 ವರ್ಷದ ಹಿಂದೆ ನಾವು ವಿಚಾರ ಮಾಡಿದ್ರೆ, ಅಂದ್ರೆ ಇವತ್ತು 26 ಅದೇವ ಅಂದ್ರೆ 1956, 55 ಇಸ್ವಿ ಒಳಗೆ ಯಾರು ಮದುವೆ ಆಗ್ಯಾರ, ಅವ್ರು ಯಾರ ತಮ್ಮ ಮದುವೆನ ರಿಜಿಸ್ಟರ್ ಮಾಡ್ಸ್ಯಾರೇನ್ರಿ ಕೋರ್ಟ್ನಾಗ ಹೋಗಿ? ಕೋರ್ಟ್ನಾಗ ಲಗ್ನ ಆದ್ರಿಂದ ಮತ್ತೆ ಕೋರ್ಟ್ನಾಗ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಸ್ಯಾರೇನೋ ನಮ್ ಲಗ್ನ ಆಗೈತಿ ಅಂತ ಹೇಳ್ಕೊಂಡು? ಇಲ್ಲ, ಮಾಡ್ಸಿಲ್ಲ. ದೇರ್ ವಾಸ್ ನೋ ಪ್ರೂಫ್ ಫಾರ್ ವೆಡ್ಡಿಂಗ್ ಎಕ್ಸೆಪ್ಟ್ ಭಗವಾನ್. ಆ ಭಗವಂತನ ಸಾಕ್ಷಿ ಬಿಟ್ಟು ಅವಾಗಿಂದ ಯಾವ ಸಾಕ್ಷಿ ಇದ್ದಿದ್ದಿಲ್ಲ ಅವಾಗ. ಯಾವಾಗ್ರಿ? ಇದೊಂದು 70 ವರ್ಷದ ಹಿಂದಿಂದು, 50-60 ವರ್ಷ, 70 ವರ್ಷದಿಂದ. Nowadays it has become a complicated. It has become complicated. You have to register also. ಏನಾತ್ರಿ? ಇವತ್ತಿನ ಕಾಲಕ್ಕೆ ಏನಾಗೈತಿ, ಲಗ್ನ ಆಗೈತಿ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಪಾಸ್ಪೋರ್ಟ್ ವೀಸಾ ಬೇಕಂದ್ರೆ ಆತ ಚಾಲು. ಮೊದಲು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗೈತೇನು? ಪಾಸ್ಪೋರ್ಟ್ ವೀಸಾ ಕೊಡಂಗಿಲ್ಲ ನಿಮಗೆ.
ಭಗವಂತನ ಸಾಕ್ಷಿ ನಂಬುದಿಲ್ಲ ಇವರು. ಕಾಗದ ಪತ್ರ ಬೇಕು, ಗೌರ್ಮೆಂಟ್ ಕಾಗದ ಪತ್ರ ಬೇಕು. ಲಗ್ನ ಆಗೈತಿ ಅನ್ನಕ್ ರಿಜಿಸ್ಟರ್ ಆಫ್ ಮ್ಯಾರೇಜಸ್ ಹೋಗಿ ರಿಜಿಸ್ಟರ್ ಮಾಡಿಸ್ಬೇಕು. You have to register also. Our religion is believed in God as ultimate witness. ನಮ್ ಧರ್ಮ ಹೆಂಗದ ಅಂದ್ರ ಪರಮಾತ್ಮನಿಗಿಂತ ಸಾಕ್ಷಿ ಬೇರೆ ಯಾವುದು ಇಲ್ಲ ಅಂತಿತ್ತು ನಮ್ ಧರ್ಮ. Therefore here he addresses Agni. Bhagavan, oh Lord Agni, not only I have done upasana, but I have done several karmas, noble karmas, also like Panchamahayagnas prescribed by Shastra. ಏ ಅಗ್ನಿದೇವ, ನಾನು ಅನೇಕ ನಿಷ್ಕಾಮ ಕರ್ಮಗಳನ್ನ ಮಾಡಿದ್ದೀನಿ, ನಿಷ್ಕಾಮ ಉಪಾಸನೆಗಳನ್ನ ಮಾಡಿದ್ದೀನಿ ಏನ್ರಿ, ಪಂಚಮಹಾಯಜ್ಞಗಳನ್ನ ಮಾಡಿದ್ದೀನಿ. ನೌ ಯು ಹ್ಯಾವ್ ಟು ಗಿವ್ ದಿ ಎವಿಡೆನ್ಸ್. ನೀ ಸಾಕ್ಷಿ ಹೇಳ್ಬೇಕಲ್ಲಿ, ನೀನು ಸಾಕ್ಷಿ ಇಟ್ಕೊಂಡು ಮಾಡೇನ. ಭಗವಾನ್ ವಿಲ್ ಚೆಕ್ ವಿತ್ ಅಗ್ನಿ ಭಗವಾನ್ ಓನ್ಲಿ. ಭಗವಂತ ಅಗ್ನಿ ಮಾತನ್ನು ಮಾತ್ರ ನಂಬ್ತಾನ. ವೆದರ್ ದಿಸ್ ಪರ್ಸನ್ has done the karma or not. ಅಗ್ನಿ ಸಾಕ್ಷಿ ಹೇಳಿದ್ರೆ ಮಾತ್ರ ಒಂದು ಧರ್ಮ ಭಗವಂತ ನಂಬ್ತಾನೆ. You should recommend to Bhagavan that I have done karma also, I have done upasana also, and therefore I deserve Shuklagati. ನೋಡಪ್ಪ ಅಗ್ನಿದೇವ, ನೀ ಸಾಕ್ಷಿ ಹೇಳ್ಬೇಕು, ನಾನು ಕರ್ಮನೂ ಮಾಡಿದ್ದೇನೆ ಮತ್ತೆ ಉಪಾಸನೂ ಮಾಡಿದ್ದೀನಿ, ಅದಕ್ಕೆ ನೀನು ಸಾಕ್ಷಿ ಹೇಳ್ಬೇಕು. ಅದಕ್ಕೆ ನೀ ಸಾಕ್ಷಿ ಹೇಳಿದ್ರೆ ನಂಗೆ ಶುಕ್ಲ ಮಾರ್ಗದ ದಾರಿ ಇದು ನನಗೆ ಖುಲ್ಲಾ ಮಾಡ್ತಾನವ, ಇಲ್ಲಾಂದ್ರೆ ಅದ ದ್ವಾರ ಬಂದಿರ್ತದೆ. Therefore this is an address to ಅಗ್ನಿ ಭಗವಾನ್. ಆದ್ದರಿಂದ ಈ ಮಂತ್ರದಲ್ಲಿ ಅಗ್ನಿಗೆ ಅವನು ಪ್ರಾರ್ಥನಾ ಮಾಡ್ತಾ ಇದ್ದಾನೆ, ಸಾಧಕನಾದವ. ಸೊ ಈ ಸೇಜ್ ಯು ಹ್ಯಾವ್ ಟು ಇಂಟರ್ವಿನ್ ಆನ್ ಮೈ ಬಿಹಾಫ್. ನನ್ನ ಪರವಾಗಿ ನೀನು ಸಾಕ್ಷಿ ಹೇಳಬೇಕಾಗ್ತದೆ. ಯು ಶುಡ್ ಗಿವ್ ದಿ ರೆಕಮೆಂಡೇಶನ್ ಲೆಟರ್. ಒಂದು ನಮ್ಗೆ ಶಿಫಾರಸು ಪತ್ರವನ್ನು ಕೊಡಬೇಕು. ಅದ್ರಾಗ ಏನಿರಬೇಕು ಅಂತಂದ್ರ ದಿಸ್ ಉಪಾಸಕ ಡಿಸರ್ವ್ಡ್ ಶುಕ್ಲಗತಿ ಅಂತ ಬರಿಬೇಕಾದಾಗ, ಈ ಉಪಾಸಕನು ಶುಕ್ಲಗತಿಗೆ ಯೋಗ್ಯ ಅರ್ಹನಾಗಿದ್ದಾನೆ. ಯಾಕಂದ್ರೆ ಅವ ಅಗ್ನಿಹೋತ್ರಾದಿ ಕರ್ಮಗಳನ್ನ ಮಾಡಿದ್ದಾನೆ. He has done ದಶಪೂರ್ಣ ಮಾಸ. He has regularly chanted ವಿಷ್ಣು ಸಹಸ್ರನಾಮ. ದಶಪೂರ್ಣ ಮಾಸ ಮಾಡ್ಯಾನ, ಅಗ್ನಿಹೋತ್ರಾದಿ ಕರ್ಮಗಳನ್ನ ಮಾಡ್ಯಾನ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಯಾನ. ಆಲ್ ಥಿಂಗ್ಸ್ ಯು ಶುಡ್ ರಿಕಮೆಂಡ್. ಇವೆಲ್ಲ ಹೇಳ್ಬೇಕು ನೋಡಪ್ಪ ನೀ ಅಗ್ನಿದೇವ. Therefore he says, hey Agni, oh Lord Agnideva, Deva of the second line and Agni of the first line should be joined together. Deva Agni, oh Lord Agni. ಅಲ್ಲಿ ಅಗ್ನಿ ಒಂದ್ ಕಡೆ ಅದ, ದೇವ ಒಂದ್ ಕಡೆ ಅದ ಶ್ಲೋಕದಾಗ. ಅಲ್ಲಿ ಕೂಡಿಸ್ಕೊಡ್ರಿ ಅಂತಾರು. ಅಗ್ನಿ ಒಂದೇ ಲೈನ್ದಾಗ ಐತಿ, ದೇವ ಎಲ್ಲೈತಿ ಎರಡನೇ ಲೈನ್ದಾಗ ಐತಿ ನೋಡ್ರಿ. ಅದಕ್ಕೆ ಅಗ್ನಿದೇವ, ಹೇ ಅಗ್ನಿದೇವನೇ ಹಿಂಗ್ ಕೂಡಿಸ್ಕೋಬೇಕ್ರಿ. ವಿಶ್ವಾನಿ ವಯುನಾನಿ ವಿದ್ವಾನ್. ವಿಶ್ವಾನಿ ವಯುನಾನಿ ವಿದ್ವಾನ್ ಎಲ್ಲೈತಿರೋದು? ಎರಡನೇ ಲೈನ್. ವಿಶ್ವಾನಿ ವಯುನಾನಿ ವಿದ್ವಾನ್ ಎರಡನೇ ಲೈನ್. ಎರಡನೇ ಲೈನ್. ಹಂಗಂದ್ರೆ ಏನ್ರಿ ಅಂದ್ರೆ, ಯು ನೋ ಆಲ್ ದ ಕರ್ಮ ದಟ್ ಐ ಹ್ಯಾವ್ ಡನ್. ನಾನು ಮಾಡಿದಂತ ಕರ್ಮಗಳು ನೀನು ಎಲ್ಲಾ ಬಲ್ಲೆ, ಯಾಕಂದ್ರೆ ನೀನು ಸಾಕ್ಷಿ ಇಟ್ಕೊಂಡು ಮಾಡೇನಿ ನಾನು. ವಯುನಾನಿ, ವಯುನಾನಿ ಅಂದ್ರೆ ಏನ್ರಿ? ಯು ಹ್ಯಾವ್ ಬೀನ್ ದ ವಿಟ್ನೆಸ್ ಟು ದ ಆಲ್ ಆಫ್ ದೆಮ್. ನೀ ಸಾಕ್ಷಿ ಇದ್ದಿದ್ದಿ. ವಯುನಾನಿ ಅಂದ್ರೆ ಸಾಕ್ಷಿ. ಐ ಆಮ್ ನಾಟ್ ಮೇಕಿಂಗ್ ರಾಂಗ್ ಕ್ಲೇಮ್. ನಾನು ಸುಳ್ಳು ಮಾತನ್ನ ಹೇಳಾಗತ್ತಿಲ್ಲ. ನಾನು ನಿಜವಾಗಿ ನೀನು ಸಾಕ್ಷಿ ಇಟ್ಟು ಮಾಡಿದ್ದೀನಿ. ಯು ವೇರ್ ದೇರ್, ನೀ ಇದ್ದೆಲ್ಲೇ. ವಿದ್ವಾನ್, ವಿದ್ವಾನ್ ಅಂತ ಐತ್ ನೋಡ್ರಿ. ಎಲ್ಲದ ವಿದ್ವಾನ್ ಶಬ್ದ ಹುಡುಕ್ರಿ. ಅಸ್ಮಾನ್ ನಿಶಾನಿ ದೇವ ದೇವ ವಯನಾನಿ ವಿದ್ವಾನ್ ಐತ್ ನೋಡ್ರಿ. ಅಲ್ಲೇ ಎರಡನೇ ಲೈನ್ ಲಾಸ್ಟ್. ವಿದ್ವಾನ್ ಮೀನ್ಸ್ ಯು ಆರ್ ದ ನೋರ್ ಆಫ್ ಆಲ್ ದೀಸ್ ಕರ್ಮಾಸ್. ನೀ ವಿದ್ವಾನ್ ಅಂದ್ರೆ ನೀನ್ ನಾ ಮಾಡಿದ ಕರ್ಮಗಳನ್ನ ತಿಳಿದಾ ಬಂದಿದಿ, ನೀ ನೋಡಿದಿ, ನೀ ಸಾಕ್ಷಿ ಎದ್ದಿದಿ. ದೇರ್ಫೋರ್ ವಾಟ್ ಯು ಶುಡ್ ಡು, ಆದ್ರಿಂದ ನೀ ಏನ್ ಮಾಡಬೇಕು ಅಂದ್ರ ಸುಪಥ ಅಸ್ಮಾನ್ ನಯ. ಎಲ್ಲೈತ್ರಿ ಇದು? ಸುಪಥ ಅಸ್ಮಾನ್ ನಯ ಮೊದಲನೇ ಲೈನ್. ಮೊದಲನೇ ಲೈನ್ದಾಗ ಐತ್ ನೋಡ್ರಿ. ಸುಪಥ ಅಸ್ಮಾನ್ ನಯ ಮೇ ಯು ಲೀಡ್ ಅಸ್ ಥ್ರೂ ದಿ ಆಸ್ಪಿಯಸ್ ಶುಕ್ಲಗತಿ. ನನಗ ಶುಕ್ಲಗತಿಯ ಮಾರ್ಗವನ್ನ ತೋರ್ಸಾಕ್ ನೀ ಮುಂದ ನನಗೆ ತೋರ್ಸ್ಕೊಂತ ಹೋಗ್ಬೇಕು ನೀನು.
ನೀವು ಹೋದ್ರೆ ನಾನು ನಿನ್ನಿಂದ ಬರಾವ. ಸುಪತಿ ಮೀನ್ಸ್ ಆಸ್ಪೀಷಿಯಸ್ ಪಾತ್. ಸುಪತಿ ಅಂತಂದ್ರೆ ಸು ಅಂದ್ರ ಒಳ್ಳೆಯ, ಪತಿ ಪಾತ್ ಅಂದ್ರ ದಾರಿ, ಶುಕ್ಲಗತಿ ದಾರಿ. ಸುಪತಿ ಆಸ್ಪೀಷಿಯಸ್ ಪಾತ್. ಹಿಯರ್ ಇಟ್ ಮೀನ್ಸ್ ಶುಕ್ಲಗತಿ, ಇಲ್ಲೇ ಶುಕ್ಲಗತಿ ಅಂತ ತಿಳ್ಕೊಬೇಕು. ಆರ್ ಕ್ರಮಮುಕ್ತಿ ಮಾರ್ಗ ಅಂತ ತಿಳ್ಕೊಬೇಕು. ಶುಕ್ಲಗತಿ ಅಂದ್ರು ಒಂದ, ಕ್ರಮಮುಕ್ತಿ ಮಾರ್ಗ ಅಂದ್ರು ಒಂದ. ಎದ್ರ ಸಲುವಾಗಿದ್ದು? ಎದ್ರ ಸಲುವಾಗಿ ಅಂದ್ರ ರಾಯೇ. ರಾಯೇ ಅಂದ್ರೆ ಏನ್ರಿ? ಕರ್ಮಫಲ. ರಾಯೇ ಅಂದ್ರ ಕರ್ಮಫಲ. ಕರ್ಮಫಲ ಇಲ್ಲೇನು? ಫಾರ್ ದ ಗೆಟಿಂಗ್ ದ ರಿಸಲ್ಟ್ ಆಫ್ ಆಲ್ ದ ಸಾಧನ ಐ ಹ್ಯಾವ್ ಡನ್. ನಾ ಏನೇನ್ ಮಾಡೀನಿ ಅದು ಸಾಧನೆಗೆ ಫಲ. ರಾಯೇ ಅಂದ್ರೆ ಫಲ, ಕರ್ಮಫಲ. ನಾ ಏನ್ ಮಾಡೀನಿ ಅದಕ್ಕೆ ಕರ್ಮದ ಫಲ ನನಗೆ ಸಿಗ್ಬೇಕು. ರಾಯೇ. ರಾಯೇ ಮೀನ್ಸ್ ಸಾಧನ ಫಲಾಯಾಹ. ಸಾಧನೆ ಮಾಡಿದ ಫಲಗಳು ಏನದಾವು ನನಗೆ ಬರಬೇಕು. ಯಾಕೆ ಇವ ಸಕಾಮ ಮಾಡ್ಯಾನಂದ್ರೆ ಇವ ಸಕಾಮ. ವಾಟ್ ಸಾಧನ? ಐ ಹ್ಯಾವ್ ಡನ್ ಕರ್ಮ. ನಾ ಏನ್ ಮಾಡೀನಿ? ಕರ್ಮ ಮಾಡೀನಿ. ಐ ಹ್ಯಾವ್ ಡನ್ ಉಪಾಸನ ಮಾಡೀನಿ. ಸಕಾಮ ಕರ್ಮ, ಸಕಾಮ ಉಪಾಸನೆ ಮಾಡೀನಿ. ಸಕಾಮ ಕರ್ಮ ಯಾವುದು? ಅಗ್ನಿಹೋತ್ರಾದಿ ಕರ್ಮಗಳು, ದಶಪೂರ್ಣಮಾಸ ಕರ್ಮಗಳು. ಇವು ಏನ್ರಿ? ಇವು ಸಕಾಮ ಕರ್ಮಗಳು. ಐ ಹ್ಯಾವ್ ಡನ್ ಉಪಾಸನ ಏನ್ ಮಾಡೇನ್ರಿ? ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೇವಲ್ಲ. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಇವು ಪಾರಾಯಣ, ಭಗವದ್ಗೀತೆ ಪಾರಾಯಣ ಮಾಡಿದ್ರಲ್ಲ, ಇವೆಲ್ಲ ಉಪಾಸನೆ ಮಾಡಿದ್ದೀನಿ. ದೇರ್ ಫಲಂ ರಿಸಲ್ಟ್ ಈಸ್ ಕ್ರಮಮುಕ್ತಿ. ಇವುಗಳ ಫಲ ಏನದ? ಕ್ರಮಮುಕ್ತಿ ಅದ, ಸದ್ಯೋಮುಕ್ತಿ ಅಲ್ಲ. ದೇರ್ಬೋ ಕ್ರಮಮುಕ್ತಿ ಫಲ ಯಾ ಅಸ್ಮಾನ್ ನಯ. ಅಸ್ಮಾನ್ ನಯ ಎಲ್ಲ ಐತ್ ನೋಡ್ರಿ, ಅಲ್ಲೇ ಒಂದೇ ಲೈನ್ ಐತ್ ನೋಡ್ರಿ. ಅಸ್ಮಾನ್ ಅನ್ನೋದು ಲಾಸ್ಟ್ ಐತಿ. ನಯ ಅಗ್ನಿ ನಯ ಐತ್ ನೋಡ್ರಿ. ಅಸ್ಮಾನ್ ನಯ ಅಂತ ತಗೋಬಹುದು. ಅಸ್ಮಾನ್ ನಯ. ದೆನ್ ದ ಉಪಾಸಕ ಈಸ್ ವರೀಡ್. ಮತ್ತ ಅವ ಚಿಂತೆ ಮಾಡಕತ್ತಾನ. ನೋ ಡೌಟ್ ಐ ಹ್ಯಾವ್ ಡನ್ ಲಾಟ್ ಆಫ್ ಗುಡ್ ಕರ್ಮಾಸ್ ಆಲ್ಸೋ. ನಾವತ್ತ ಒಳ್ಳೆ ಕರ್ಮಗಳನ್ನು ಮಾಡಿದ್ದೀನಿ. ಬಟ್ ಐ ಹ್ಯಾವ್ ಆಲ್ಸೋ ಡನ್ ಸಮ್ ಮಿಸ್ಚೀಫ್. ಏನೋ ಕೆಲವೊಂದು 2-3 ಕೆಟ್ಟ ಕೆಲಸನೂ ಮಾಡಿರ್ಬೇಕು. ನಾಯಕ್ ಸುಳ್ಳು ಹೇಳಿ ಅಂತ ನಾವು ಆಫನ್ ಸೀಕ್ರೆಟ್ಲಿ ವಿದೌಟ್ ಅದರ್ಸ್ ನಾಲೆಜ್. ಯಾರಿಗೂ ಕಾಣದಂಗೆ ಕೆಲವೊಂದು ತಪ್ಪು ಕೆಲಸ ಮಾಡೀನಿ. ಕೆಲವೊಮ್ಮೆ ಸುಳ್ಳು ಹೇಳಿರ್ಬೇಕು, ಕೆಲವೊಮ್ಮೆ ಸಣ್ಣ ಕಳುವು ಮಾಡಿರ್ಬೇಕು, ಯಾರಿಗೂ ಆಗದಂಗೆ ಮಾಡಿದ್ದೀನಿ ಅಂತ ನಾವು. ವಿತೌಟ್ ಅದರ್ಸ್ ನಾಲೆಜ್ ಐ ಮೈಟ್ ಹ್ಯಾವ್ ಡನ್ ಸಮಥಿಂಗ್. ಏನೋ ಮಂದಿಗೆ ಗೊತ್ತಾಗದಂಗೆ ಕಾಣುವಂತ ಸಣ್ಣ ತಪ್ಪು ಮಾಡೀನಿ. ದೇ ಮೇ ಕಮ್ ಅಟ್ ಕ್ರೂಷಿಯಲ್ ಟೈಮ್ ಆಸ್ ಎ ಆಬ್ಸ್ಟಕಲ್. ನಾನು ಮಾಡಿದಂತ ದುಷ್ಕೃತಿಗಳು ನನಗವು ಅಡಚಣೆ ಉಂಟು ಮಾಡಬಹುದು. ಈ ಶುಕ್ಲಗತಿ ಮಾರ್ಗಕ್ಕೆ ನಾ ಹೋಗು ಮುಂದ ಅಡಚಣೆ ಮಾಡಬಹುದು. Therefore, I am offering a special prayer that if there is any such papam obstacle, may you set them aside. ಒಂದ್ ವೇಳೆ ಅಂತ ಪಾಪಗಳು ನನ್ನ ದಾರಿಯೊಳಗ, ನನ್ನ ಶುಕ್ಲಗತಿಯ ದಾರಿಯೊಳಗ ಅಡಚಣೆ ಮಾಡ್ತಾ ಬಂದ್ರ ಆ ಅಡಚಣೆಗಳನ್ನ ಸರಿಸೋ ಕೆಲಸ ನೀ ಮಾಡು ಏ ಅಗ್ನಿದೇವ. ಅಂಡ್ ಮೇಕ್ ಶ್ಯೂರ್ ದಟ್ ಶುಕ್ಲ ಮಾರ್ಗ ಈಸ್ ಅನ್ಆಬ್ಸ್ಟ್ರಕ್ಟೆಡ್. ನಾ ಹೋಗುವಂತ ದಾರಿಯೊಳಗ ಏನೂ ಕುಂದು ಕೊರತೆ ಬರ್ದಿರ್ಲಿ. ತಿಳಿಯಾಗತ್ತೈತೇನ್ರಿ? ಎಷ್ಟು ಪ್ರಾಮಾಣಿಕ ಅದ ನೋಡ್ರಿ. ಅವ ಸಕಾಮದಿಂದ ಮಾಡ್ಯಾನ, ಲೋಕಾಂತರ ಪ್ರಾಪ್ತಿಗೂ ಹೊಂಟಾನ. ಆದ್ರೂ ಏನೋ ತಪ್ಪು ಮಾಡ್ಯಾನಂತ, 1-2-3 ತಪ್ಪು ಮಾಡ್ಯಾನಂತ. ಹಂಗ ತಪ್ಪು ಮಾಡದೆ ಇರಾಕ ಯಾರಿಗೂ ಆಗಂಗಿಲ್ಲ. ನಾವು ಮಾಡಿರ್ತೀವಿ, ಅನೇಕ ತಪ್ಪು ಮಾಡೀವಿ. ಅವ ಹೇಳಾಕತ್ತಾನ, ನಾವು ಅನೇಕ ಮಾಡಿರ್ತೀವಿ. ಏನ್ರಿ? ಶರೀರದಿಂದ ಮಾಡಿರಂಗಿಲ್ಲ, ಮನಸ್ಸಿನಿಂದ ಮಾಡಿರ್ತೀವಿ. ಮನಸ್ಸಿಂದ ಮಾಡಿದ ಕರ್ಮನು ಪಾಪನೇ. ಬರೀ ಶರೀರದಿಂದ ಮಾಡಿಲ್ಲ, ಸಮಾಜಕ್ಕೆ ಹೆದರಿ ಅಂದ್ರೆ ಮನಸ್ಸಿನಿಂದ ಮಾಡಿರ್ತೀವಿ ನಾವು. ಮನವ ಮಾಡಿದ ಕಳ್ಳತನವನ್ನು ಬಲ್ಲವರು ಯಾರು? ಪರಮಾತ್ಮನ ಬಿಟ್ಟು ಬಲ್ಲವರು ಯಾರು? ಅದಕ್ಕೆ ನಾವು ಯಾರಾದ್ರೂ ಏನ್ ಮಾಡಿರ್ತೀವಲ್ಲ, ಅದಕ್ಕೆ ಕೂಡ ಆ ನನ್ನ ಶುಕ್ಲಗತಿ ಮಾರ್ಗದಲ್ಲಿ ತೊಂದರೆ ಆಗದಂಗಿರ್ಲಿ. ಜುಹೋರಾಣಾಂ ಏನಃ. ಜುಹೋರಾಣಾಂ ಏನಃ ಐತ್ ನೋಡ್ರಿ, 3ನೇ ಲೈನ್. ಆಲ್ ಅಬ್ಸ್ಟ್ರಕ್ಟಿಂಗ್ ಪಾಪಂ, ಕುಟಿಲ ಪಾಪಂ. ಏನಃ ಮೀನ್ಸ್ ಪಾಪಂ. ಏನಃ ಅಂದ್ರೆ ಪಾಪ. ಯಾವ್ದು ಅಡೆತಡೆ ಹೊಂಟತೆ ಆ ಅಡೆತಡೆವನ್ನು ಒಂದು ಜುಹೋರಾಮ, ಅಡೆತಡೆ ಮಾಡುವಂತ ಪಾಪ ಏನೈತಿ.
ವಕ್ರಂ ಮೀನ್ಸ್ ರಾಂಗ್ ಕ್ರೂಕ್ಡ್ ಆಕ್ಷನ್ ಜನರೇಟೆಡ್ ಪಾಪಂ, ನಾ ಮಾಡಿದಂತ ದುಷ್ಟ ಕೆಲಸ. ವಕ್ರ, ವಕ್ರಂ ಅಂದ್ರೆ ವಕ್ರ ಅಂತ, ದುಷ್ಟ ಕೆಲಸ ನಾನು ಮಾಡಿದ, ತಿಳಿದ್ ಮಾಡಿನೋ ತಿಳಿಲಾರ್ದ ಮಾಡಿದಂತ ಸಣ್ಣ ಪುಟ್ಟ ಇರ್ಲಿ ಏನೋ ಇರ್ಲಿ, ಕಾಯ ವಾಚ ಮನಸ ಮಾಡಿದಂತ ಯಾವ್ದಾದ್ರು ಕೆಟ್ಟ ಕೆಲಸಗಳಿದ್ರ ಅವಕ್ಕೇನಂತಾರ? ಜುಹೋರಾಣಾಂ ಏನಃ ವಕ್ರಂ. ಸೊ ವಾಟ್ ಎವರ್ ಮೇ ಕಮ್ ಅಟ್ ದಿ ಕ್ರೂಷಿಯಲ್ ಮೊಮೆಂಟ್, ಅವು ಬಂದ್ ಇಂಥ ಹೊತ್ತಾಗ ಕಾಣ್ತಾವ್ರಿ ನಮಗ. ಯುಯೋಧಿ ಐತ್ ನೋಡ್ರಿ, ಯುಯೋಧಿ ಎಲ್ಲದ ನೋಡ್ರಿ, 3ನೇ ಲೈನ್, ಯುಯೋಧಿ ಮೇ ಯು ಕೀಪ್ ಅಸೈಡ್, ಅವನು ಸರಸಿಡು. ನಮ್ ದಾರ್ಯಾಗ ನಾ ಹೋಗೋ ಮುಂದೆ ಅವನು ದರ್ದು ಅವನು ಸ್ವಲ್ಪ ಸರಸಿಡು, ನನಗೆ ಯಾವ ತೊಂದರೆ ಆಗ್ಬಾರ್ದು. ಯುಯೋಧಿ ಸರಸಿಡು. ಯು ಕ್ಯಾನ್ ಗಿವ್ ಇಟ್ ಲೇಟರ್ ಆನ್, ನೋ ಪ್ರಾಬ್ಲಮ್. ಆ ದಾರಿ ಮುಗಿದ ಮೇಲೆ ಬೇಕಾದ್ರೆ ನನಗೆ ಸ್ವಲ್ಪ ಕರೆದು ಸ್ವಲ್ಪ ಕಪಾಲ್ ಹೊಡಿ, ಬೇಡ ಅನ್ನಂಗಿಲ್ಲ. ಆದ್ರೆ ನಾ ಹೋಗೋ ದಾರಿ ಒಳಗ ಯಾವ್ದು ಆಬ್ಸ್ಟಕಲ್ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು. ಯು ಕ್ಯಾನ್ ಗಿವ್ ಮಿ ಲೇಟರ್ ಆನ್, ನೋ ಪ್ರಾಬ್ಲಮ್. ಅಟ್ ಲೀಸ್ಟ್ ಫಸ್ಟ್ ಲೆಟ್ ಮಿ ಗೋ ಟು ಬ್ರಹ್ಮಲೋಕ. ನಾ ಬ್ರಹ್ಮಲೋಕಕ್ಕೆ ಹೋಗೋ ಮಟನ ತಡೆಯವನ, ಬ್ರಹ್ಮಲೋಕಕ್ಕೆ ಹೋಗ್ಬೇಕಾಗಿದ್ ನಾ ಮೊದಲ. ಯುಯೋಧಿ ಮೀನ್ಸ್ ಮೇ ಯು ಪುಷ್ ಅಸೈಡ್. ಯೋಧಿ ಅಂದ್ರೆ ಅವನ್ನ ಸರಿಸು, ನನ್ನ ದಾರಿಯಲ್ಲಿ ಬರುವಂತಹ ಅಡೆತಡೆಗಳನ್ನ ಸರಿಸು. ಲೈಕ್ ಕ್ಲೀನಿಂಗ್ ದ ರೋಡ್ ಆಫ್ ಆಬ್ಸ್ಟಕಲ್ಸ್. ಮಿನಿಸ್ಟರ್ ಬರ್ಬೇಕಂದಾಗ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ ನೋಡ್ರಿ ಪೊಲೀಸರು, ಹಂಗ. And if you think that I have not done sufficient punyam for the removal of the obstacle, at this fag end of the life I cannot do any new karma. ಇಲ್ಲಪ್ಪ ನೀನು ಇನ್ನೂ ಅಷ್ಟು ಪುಣ್ಯ ಮಾಡ್ಬೇಕಾಗಿತ್ತು ಅಂದ್ರ ನಾನು ಸರಿಸ್ತೇನೆ ಅನ್ನಕ್ ಹೋಗ್ಬೇಡ. ಯಾಕಂದ್ರ ನನಗೀಗ ವಯಸ್ಸು ಆಗ್ಬಿಟ್ಟೈತಿ, ಸಾಯಾಗತ್ತೇನ ನಾ ಈಗ, ಇನ್ನೇನು ಸಮೀಪ ಬಂದದ ಸಾವು. ನನ್ನ ಕಡೆಯಿಂದ ಏನು ಮಾಡುವಂತ ಶಕ್ತಿ ಇಲ್ಲ ಈಗ. ಪಾಪ ಇಲ್ಲ, ಪುಣ್ಯ ನೀನ್ ಮಾಡ್ಬೇಕಾಗಿತ್ತು, ಇನ್ನ ಸ್ವಲ್ಪ ಪುಣ್ಯ ಮಾಡಿದ್ರೆ ನಾ ಹೇಳ್ತಿದ್ದೆ, ನಾನು ನಿನ್ನ ಸರಿಸ್ತಿದ್ದೆ ಅನ್ನಕ್ ಹೋಗ್ಬೇಡ. ಐ ಕೆನಾಟ್ ಡೂ ಎನಿಥಿಂಗ್ ನಾವು. ಈಗ ನಾನು ಏನೂ ಮಾಡದಿದ್ದ ಪರಿಸ್ಥಿತಿ ಒಳಗದೇನಿ, ಅದಕ್ಕೆ ಬರೀ ನಿನಗೆ ಬೇಡ್ಕೋತೀನಿ ನಾನು. ಆಫರ್ ನಮಸ್ಕಾರ ಟು ಯು. ಥ್ರೂ ದಿಸ್ ನಮಸ್ಕಾರಂ ಪುಣ್ಯಂ ಮಸ್ಟ್ ಬಿ ಜನರೇಟೆಡ್, ಅಂಡ್ ಥ್ರೂ ದ್ಯಾಟ್ ಪುಣ್ಯಂ ಆಲ್ ದ ಆಬ್ಸ್ಟಕಲ್ಸ್ ಮಸ್ಟ್ ಗೋ ಅವೇ. ನಾನು ನಿನಗೆ ಏನು ಪ್ರಾರ್ಥನೆ ಮಾಡಾಕತ್ತೀನಿ, ಕಳಕಳಿಯಿಂದ ಏನ್ ಬೇಡ್ಕೊಳಕತ್ತೀನಿ, ಈ ಪ್ರಾರ್ಥನೆಯಿಂದ ನನ್ನ ಎಲ್ಲ ತೊಂದರೆಗಳನ್ನ ಸರಿಸು. ಅದಕ್ಕೆ ಏನೋ ಎಕ್ಸ್ಕ್ಯೂಸ್ ಹೇಳ್ಬೇಡ, ಸಾರಿ ಅನ್ಬೇಡಪ್ಪ ನನಗೆ. ಯಾಕಂದ್ರೆ ನೀ ಇಂಥದ್ದು ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರು ನನಗೆ ಮಾಡುವಂತ ಶಕ್ತಿ ಉಳಿದಿಲ್ಲ ಈಗ. ಇನ್ನೇನು ಈ ಕ್ಷಣಕ್ಕೋ ಇನ್ನೊಂದು ಕ್ಷಣಕ್ಕೋ ನನ್ನ ಪ್ರಾಣ ಹೋಗ್ತದ, ನನಗೆ ಗೊತ್ತಾಗತ್ತ. ಆದ್ದರಿಂದ ತೇ ನಮೋಕ್ತಿನ್ ವಿಧೇಮ, ತೇ ನಮ ಉಕ್ತಿಂ ವಿಧೇಮ. ಎಲ್ಲದರಿ ಈಶ್ವರಪ್ಪ, ಇಲ್ಲ ಈಶ್ವರಪ್ಪ ಎಲ್ಲದ? ತೇ ನಮ ಉಕ್ತಿಂ ವಿಧೇಮ. ಏನ್ರಿ ಹಂಗಂದ್ರ? ತೇ ನಮೋಕ್ತಿಂ ವಿಧೇಮ, ಐ ಆಮ್ ಆಫರಿಂಗ್ ನಮಸ್ಕಾರ ಟು ಯು. ನಾನು ನಿನಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ ಪುನಃ ಪುನಃ. And there also the upasaka is worried because now itself to do namaskara is too for proposal. ಇನ್ನು ಏನ್ ಚಿಂತೆ ಮಾಡಾಕತ್ತಾನ, ನಮಸ್ಕಾರ ಮಾಡುದು ನನಗೆ ಆಗ್ಬಾರ್ದಪ್ಪ, ಏನ್ ಮಾಡ್ಲಿ? ನಮಸ್ಕಾರ ಮಾಡಾಕತ್ತೇನಂದ್ರು ಕೂಡ ಬಾಳ ತ್ರಾಸ ತಗೊಂಡು ಮಾಡಾಕತ್ತೀನಿ ನಾನು. ನಂದೇನು ಪ್ರಾಣ ಒಂದ್ ಸೆಕೆಂಡ್ಗೆ ಹೋಗ್ತೈತೋ ಒಂದ್ ನಿಮಿಷಕ್ಕೆ ಹೋಗ್ತೈತೋ ಗೊತ್ತಿಲ್ಲ ನನಗೆ. ನನಗೆ ಮಾತಾಡಕ್ಕೂ ಆಗ್ಬಾರ್ದು, ಕೇಳ್ಕೊಳಕ್ಕೂ ಆಗ್ಬಾರ್ದು ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗದೇನಿ. ನಾನ್ ನಮಸ್ಕಾರ ಮಾಡಕ್ಕೂ ಆಗದಂತ ಪರಿಸ್ಥಿತಿ ಒಳಗದೇನಿ. ಏ ಅಗ್ನಿದೇವ, if somehow we manage to do namaskara, somebody has to lift up. ಒಂದು ನಮಸ್ಕಾರ ಮಾಡ್ಬೇಕಂತ ಹೇಳ್ಬೇಕು ಅಂತೇನಂದ್ರು ಕೂಡ ನನಗೆ ಎಬ್ಸಾಕ ಯಾರಾದ್ರೂ ಒಬ್ರು ಬೇಕಾಗೈತಿ. ಅಂತ ಪರಿಸ್ಥಿತಿ ಒಳಗೆ ನಾ ಅದೇನಿ. ದಿಸ್ ಪರ್ಸನ್ ಹೌ ಕ್ಯಾನ್ ಯು ಡೂ ನಮಸ್ಕಾರ ಇನ್ ದ ಫ್ಯಾಗ್ ಎಂಡ್ ಆಫ್ ದ ಲೈಫ್? ಇಂಥ ಹೇಳಲಿಕ್ಕೆ ಅಶಕ್ತನಾದಂತ ಮನುಷ್ಯ ಎದ್ದು ನಮಸ್ಕಾರ ಮಾಡಬೇಕು ಅಗ್ನಿ ದೇವತೆಗೆ ಅಂದ್ರ ಹೇಳಕ್ಕೂ ಆಗದಂತ ಪರಿಸ್ಥಿತಿ ಒಳಗದಾನ. ಇನ್ನೇನು ಒಂದು ಕ್ಷಣಕ್ಕೆ ಪ್ರಾಣ ಹೋಗುವಂತ ಸ್ಟೇಜ್ದಾಗ ಅದ ನೀವು. Therefore he says, I am not going to do physical ನಮಸ್ಕಾರ. ನಾನು ನಿನಗೆ ಎದ್ದು ನಿಂತು ನಾ ಸಾಷ್ಟಾಂಗ ನಮಸ್ಕಾರ ಹಾಕಂದ್ರೆ ಆಗಂಗಿಲ್ಲ. ಯಾಕೆ? ತಳಗ ಬಿದ್ನಿ ಅಂದ್ರೆ ಹೇಳಕ್ ಆಗುದಿಲ್ಲ, ಮತ್ತೆ ಇದು ಹೇಳಕ್ ಆಗುದಿಲ್ಲ. ಐ ಮೇ ಡೈ ಆಲ್ಸೋ, ಐ ಆಮ್ ಆಫರಿಂಗ್ ವರ್ಬಲ್ ನಮಸ್ಕಾರ. ನಾನು ಸಾಯ್ಬಹುದು,
ಆದ್ದರಿಂದ ನಾನು ಕೇವಲ ಮಾತಿನಿಂದ ನಾನು ನಿನ್ನ ನಮಸ್ಕಾರ ತಿಳಿಸಾಗತ್ತೀನಿ, ಬಹಳ ಕಳಕಳಿಯಿಂದ ಹೇಳಾಗತ್ತೀನಿ, ಹೇ ಅಗ್ನಿದೇವ. ಸೊ ನಮೋಕ್ತಿಂ ಮೀನ್ಸ್ ವರ್ಬಲ್ ನಮಸ್ಕಾರ. ನಮೋಕ್ತಿಂ ಎಲ್ಲದರಿ ಅಲ್ಲೇ ಇತ್ತು. ನಮೋಕ್ತಿಂ ಅಂದ್ರೆ ಕೇವಲ ಬಾಯಿ ಮಾತ್ಲೆ, ಆದ್ರೆ ಹೃದಯ ಪೂರ್ವಕವಾಗಿ ನಮಸ್ಕಾರ ಮಾಡಾಕತ್ತೇನೆ. ಐ ಆಮ್ ನೋ ಲಾಂಗರ್ ಫಿಟ್ ಫಾರ್ ಫಿಸಿಕಲ್ ನಮಸ್ಕಾರ. ನನಗೆ ಎದ್ದು ನಮಸ್ಕಾರ ಮಾಡಬೇಕು, ಸಾಷ್ಟಾಂಗ ನಮಸ್ಕಾರ ಮಾಡ್ಲಿಕ್ಕೆ ನನಗೆ ಅಸಾಧ್ಯ ಅದ ಏ ಅಗ್ನಿದೇವ. ಆದ್ರಿಂದ ನಾ ಏನ್ ಮಾಡೀನಿ ಕರ್ಮಗಳನ್ನ ಅವನ್ನೆಲ್ಲ ನೀನು ಆ ಒಂದು ಪರಮಾತ್ಮಗೆ ಹೇಳಬೇಕು. ಅಂದ್ರೆ ನನಗೆ ಏನಾಗ್ತದ, ಶುಕ್ಲಗತಿಯ ಮಾರ್ಗ ಖುಲ್ಲಾ ಆಗ್ತದ. ದ ವರ್ಬಲ್ ನಮಸ್ಕಾರ. ಭೂಯಿಷ್ಟಂ. ಭೂಯಿಷ್ಟಂ ಅಂದ್ರೆ ಏನ್ರಿ? ಭೂಯಿಷ್ಟಂ ಎಲ್ಲದ್ರಿ? ಭೂಯಿಷ್ಟಾಂ. ಭೂಯಿಷ್ಟಾಂ ಒಂದೇ ಶಬ್ದ. ಹಾ, ಭೂಯಿಷ್ಟಾಂ. ಭೂಯಿಷ್ಟಾಂ ಮೀನ್ಸ್ ಪ್ಲೆಂಟಿ, ಬಹಳ ಅಷ್ಟಂತ. ಬಹಳ ನಮಸ್ಕಾರಗಳನ್ನು ಹೇಳ್ತೇನೆ ಬಾಯ್ಲೇನೆ. ಮೋರ್ ಅಂಡ್ ಮೋರ್ ಐ ಡೂ. ಬಹಳ ಮಾಡ್ತೀನಿ ನಾನು, ಮನಸ್ಸಿನಿಂದ ಮಾಡಾಕತ್ತೇನಿ. ಇನ್ಫ್ಯಾಕ್ಟ್ ಡೂಯಿಂಗ್ ದ್ಯಾಟ್ ಐ ಡೋಂಟ್ ಮೈಂಡ್ ಪಾಸಿಂಗ್ ಅವೇ. ಅಥವಾ ಹಂಗ್ ಮಾಡ್ಕೊಂತ ನನ್ನ ಜೀವ ಹೋದ್ರು ನನಗೇನು ಚಿಂತಿಲ್ಲ. ಸೊ ವಿತ್ ರಿಪೀಟೆಡ್ ನಮಸ್ಕಾರ ಐ ಪ್ಲೀಡ್ ದ್ಯಾಟ್ ಐ ಶುಡ್ ಬಿ ಏಬಲ್ ಟು ಗೆಟ್ ಶುಕ್ಲಗತಿ. ನಾನು ಮೇಲಿಂದ ಮೇಲೆ ನಮಸ್ಕಾರ ಮಾಡುವುದು, ಕಳಕಳಿಯಿಂದ ನಿನಗೆ ಕೇಳುವುದು ಏನಪ್ಪಾ ಅಂತಂದ್ರೆ, ನನಗೆ ಶುಕ್ಲಗತಿಯ ಮಾರ್ಗವನ್ನು ಖುಲ್ಲಾ ಮಾಡಿಸು. ಆಂಡ್ ಕ್ರಮಮುಕ್ತಿ, ಅದರಿಂದ ಮುಂದೆ ಕ್ರಮಮುಕ್ತಿ ನನಗಾಗುವಂಗ ನನಗ ಕರ್ಕೊಂಡು ಹೋಗು, ದಾರಿ ತೋರಿಸು. Thus, with this Upasaka's prayer, the Kramamukti topic is also completed. ಈ ರೀತಿಯಿಂದ ಈ ಸಕಾಮ ಉಪಾಸಕನಿಂದ ಮಾಡಲ್ಪಟ್ಟಂತ ಕ್ರಮಮುಕ್ತಿಯ ಮಾರ್ಗವಾದಂತಹ ಈ ಭಾಗ ಏನೈತಿ, 15, 16, 17, 18 ಏನು ಯಾರಿಗೆ ಎಲ್ಲ ಪ್ರಯತ್ನ ಮಾಡಿದ್ರು ಅಪರೋಕ್ಷ ಜ್ಞಾನ ದ್ವಾರ ಮೋಕ್ಷ ಆಗಲಿಲ್ಲವು, ಜೀವನ್ಮುಕ್ತಿ ವಿಲಕ್ಷಣ ಆನಂದ ಆಗಲಿಲ್ಲವು, ಇದೇ ಜನ್ಮದಲ್ಲಿ ಆಗ್ಬೇಕಾಗಿತ್ತು, ಆಗಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಇದು ಮಾತ್ರ ಎಲ್ಲರಿಗೂ ಸಾಧ್ಯ ಅದ, ಮಾಡ್ರಿ ಅಂತಾರ. ದಸ್ ಪ್ರವೃತ್ತಿ ಮಾರ್ಗ ಫಾರ್ ಕ್ರಮಮುಕ್ತಿ, ನಿವೃತ್ತಿ ಮಾರ್ಗ ಫಾರ್ ಜೀವನ್ಮುಕ್ತಿ, ಬೋತ್ ಹ್ಯಾವ್ ಬಿನ್ ಕ್ಲಿಯರ್ಲಿ ಪ್ರೆಸೆಂಟೆಡ್. ಆದ್ರಿಂದ ಪ್ರವೃತ್ತಿ ಮಾರ್ಗದಿಂದ ಕ್ರಮಮುಕ್ತಿಯಿಂದ ಪ್ರವೃತ್ತಿ ಮಾರ್ಗದಿಂದ ಕ್ರಮಮುಕ್ತಿ, ನಿವೃತ್ತಿ ಮಾರ್ಗದಿಂದ ಜೀವನ್ಮುಕ್ತಿ, ಇವೆರಡನ್ನೂ ಸ್ಪಷ್ಟವಾಗಿ ಇಲ್ಲಿಯವರೆಗೆ ಉಪನಿಷತ್ತು ನಮ್ಗೆ ತಿಳಿಸಿಕೊಡುತ್ತೆ. ವಿತ್ ದಿಸ್ ದ ಈಶಾವಾಸ್ಯ ಉಪನಿಷತ್ ಇಸ್ ಓವರ್. ಇಲ್ಲಿಗೇನಾತ್ರಿ ನಮ್ದು ಈಶಾವಾಸ್ಯ ಉಪನಿಷತ್ ಮುಗಿಯಿತು. ಇಲ್ಲಿಗೆ ಇನ್ನೊಂದು ಉಪನಿಷತ್ ಮುಗೀತು. ಯಾವುದು ಅಂದ್ರೆ ಸಂಕ್ಷಿಪ್ತವಾಗಿ ಬೃಹದಾರಣ್ಯಕ ಉಪನಿಷತ್ತು ಮುಗಿಯಿತು. ಯಾಕ್ರಿ ಮುಗೀತು ಬೃಹದಾರಣ್ಯಕ ಉಪನಿಷತ್ತು? ನಾ ಹೇಳ್ತೇನೆ ಬಿಟ್ರೆ, ಸಪರೇಟ್ ಅದು ಅಲ್ಲ. ಈಶಾವಾಸ್ಯ ಉಪನಿಷತ್ತು ಶುಕ್ಲ ಯಜುರ್ವೇದದಾಗ ಬರುವಂತ ಇನ್ನೊಂದು ಉಪನಿಷತ್ತು ಬೃಹದಾರಣ್ಯಕ. ಅದ್ರ ಶಾರ್ಟ್ ಫಾರ್ಮ್ ಇದು. ಅದರಾಗ ಸಾವಿರಾರು ಮಂತ್ರಗಳದಾವ, ಬಹು ದೊಡ್ಡ ಉಪನಿಷತ್ ಅದು. ಅದನ್ನು ಉಪನಿಷತ್ ಮಾಡ್ಬೇಕಂದ್ರೆ ದಿವ್ಸಕ್ಕೆ ಒಂದು ಕ್ಲಾಸ್ ತಗೊಂಡ್ರೆ ಸುಮಾರು 1.5 ವರ್ಷ ಬೇಕಾಗ್ಬೋದು ಮುಗಿಸ್ಲಿಕ್ಕೆ. ಅದನ್ನು ಮುಗಿಸೋಣ ಬೇಡ ಅನ್ನೋಂಗಿಲ್ಲ. ಅದರಲ್ಲಿ ಉಪಾಸನೆಗಳು ಬಹಳ ಅದಾವು. ಅಂತಃಕರಣ ಶುದ್ಧಿ ಮಾಡ್ಲಿಕ್ಕೆ, ಅಂತಃಕರಣ ಏಕಾಗ್ರ ಮಾಡ್ಲಿಕ್ಕೆ ಅನೇಕ ಉಪಾಸನೆಗಳನ್ನು ಹೇಳ್ಯಾರ. ಆದ್ರಿಂದ ಅದು ಉಪನಿಷತ್ತು ದೊಡ್ಡದಾಗಿದೆ. ಆ ಉಪನಿಷತ್ತಿನ ಸಂಕ್ಷಿಪ್ತ ರೂಪನ ಈ 18 ಮಂತ್ರಗಳ ಈಶಾವಾಸ್ಯ ಉಪನಿಷತ್ತು ಅಂತ ಹೇಳಿತ್ತಲ್ಲ. ಹಿಂಗಾಗಿ ಈಶಾವಾಸ್ಯ ಉಪನಿಷತ್ತು ಮುಗೀತು, ಬೃಹದಾರಣ್ಯಕ ಉಪನಿಷತ್ತು ಮುಗೀತು. ಇಲ್ಲಿಗೆ ನಮ್ದು 7ನೇ ಉಪನಿಷತ್ ಮುಗೀತು. ಇನ್ನು ನಾಳಿಂದ ಇವತ್ತಿಂದ ಏನು ಟೈಮ್ ಎಷ್ಟಾತ್ರಿ? 10:42. ಇರ್ಲಿಲ್ಲ, ಟೈಮ್ ಅದ. ಈ ಒಂದು ಸಮರಿ ನೋಡೋಣ. ಈಶಾವಾಸ್ಯ ಉಪನಿಷತ್ತಲ್ಲಿ ಇಲ್ಲಿಯವರೆಗೆ ಏನೇನ ನೋಡ್ಕೊಂತ ಬಂದ್ವಿ ಸಾರಾಂಶ. ಟುಡೇ ಐ ವಿಲ್ ಗಿವ್ ಯು ದ ಸಮರಿ ಆಫ್ ಈಶಾವಾಸ್ಯ ಉಪನಿಷತ್. ಇವತ್ತಿನ ದಿವಸ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಏನು ನೋಡಿದ್ದೀವಿ ಸಾರಾಂಶವನ್ನ ಹಣಿಕ್ ಹಾಕೋದು. 18 ಮಂತ್ರವನ್ನ ದಿವಸ ಚಾಂಟ್ ಮಾಡಬೇಕು. ಅದನ್ನು ಕೂಡ ಈ ಸಮರಿಯನ್ನು ಓದ್ಬಿಟ್ರೆ ನಮಗೇನಾಗ್ತದೆ, ಈಶಾವಾಸ್ಯ ಉಪನಿಷತ್ತನ್ನ ಒಂದು ಅರ್ಧ ತಾಸನ ಮುಗಿಸ್ದಂಗ ಆಗ್ತದೆ. ಆ ರೀತಿ ಮಾಡ್ಬೋದು ಶಾರ್ಟ್ಕಟ್ನಾಗ ಮುಗಿಸ್ಬೇಕಂದ್ರೆ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ, ಶಬ್ದಾರ್ಥಗಳನ್ನ ಬಾಯ್ಪಾಟ್ ಮಾಡ್ಬೇಕು. ಆ ನಂತರ ಆ ಮಂತ್ರಗಳನ್ನ ಕಲಿಬೇಕು. ಆ ಮಂತ್ರ ಅನ್ನೋ ಹೊತ್ನಾಗ ನಮ್ಗೆ ಏನ್ ತಿಳಿಬೇಕಂದ್ರೆ ಬಂದು ತೆಗೆದು ನೋಡಿ, ಇದನ್ನ ನೋಡಿ ಅಲ್ಲಿಗೆ ಜೋಡಿಸ್ಕೋಬೇಕು. ಅಂದ್ರೆ ಅಂತೂ ಏನಿರ್ಬೇಕು ಅಂತಂದ್ರೆ ಮುಖೋದ್ಗತ ಇರ್ಬೇಕು ಈಶಾವಾಸ್ಯ ಉಪನಿಷತ್ತು. ಅಂದ್ರೆ ನಮಗ ಈ ಉಪನಿಷತ್ನಾಗಿನ ಮಂತ್ರಗಳು ಬ್ರಹ್ಮಸೂತ್ರದಲ್ಲಿ ಬಾಳ ಬರ್ತಾವೆ. ಅವಾಗ ತಳಗ ಮ್ಯಾಗ ತೋತೀವಿ, ಅದು ಎಲ್ಲಿ ಬಂತು ಇದು ಎಲ್ಲಿ ಬಂತು ಅನ್ನೋಂಗಿಲ್ಲ ಅವಾಗ. ಈಗ
ನಮ್ಮ ಉಕ್ತಿಂ ವಿಧೇಮ ಎಲ್ಲಿ ಬಂತು ಅಂತ ಕೇಳಿದೆ, ಅಗ್ನೇ ಅನ್ನೋದು ಎಲ್ಲಿ ಬಂತು ಅಂತ ಕೇಳಿದೆ, ಆ ಅಸ್ಮಾನ್ನಯೇ ಅಂತ ಎಲ್ಲಿ ಬಂತು ಅಂತ ಕೇಳಿದೆ. ಇದ ಮಂತ್ರದ ಇನ್ನು ಇರ್ತಾವ ಕೇಳ್ತೀನಿ. ಈಗ ಅವು ಹಿಂದ ಮುಂದೆ 7-8 ಮಂತ್ರ ಮ್ಯಾಲೆ ಹೋಗ್ಬೇಕು, ಒಮ್ಮೆ 7-8 ಮಂತ್ರ ಕೆಳಗೆ ಬರ್ಬೇಕು. ಅವಾಗ ಹೆಂಗ್ ಮಾಡೋದು? ಇದ ಮಂತ್ರದಾಗ ಹಿಂದ ಮುಂದೆ ಹೋದ್ರನ ಕೈಯ ಬುಕ್ ಇಲ್ದವ್ರು ಹೇಳಕ್ ಬರಂಗಿಲ್ಲ. ಅದಕ್ಕೆ ಬುಕ್ ಉಪಯೋಗ ಆಗಂಗಿಲ್ಲ, ಮೆಮೊರಿ ಇರ್ಬೇಕು. ಮಂತ್ರಗಳ ಮೆಮೊರಿ ಇತ್ತು ಅಂದ್ರ ನಮಗ ಉಪಯೋಗ ಆಗ್ತದೆ, ಮೆಮೊರಿ ಇಲ್ಲ ಅಂದ್ರೆ ಉಪಯೋಗ ಆಗಂಗಿಲ್ಲ. ಆ ವಿಷಯವನ್ನ ಹೇಳ್ತಾರೆ. ಏನ್ ಹೇಳ್ತಾರ ಅವರು? ವಿತ್ ದಿಸ್ ಐ ವಿಲ್ ಗಿವ್ ಯು ದ ಸಮ್ಮರಿ ಆಫ್ ಈಶಾವಾಸ್ಯ ಉಪನಿಷತ್. ಅಪ್ಪ ಅವರು ಈಶಾವಾಸ್ಯ ಉಪನಿಷತ್ತಿನ ಸಾರಾಂಶವನ್ನು ಕೊಡಾಗತ್ತಾರೆ. ದಿಸ್ ಉಪನಿಷತ್ ಈಸ್ ನೋನ್ ಬೈ 2 ನೇಮ್ಸ್. ಈ ಉಪನಿಷತ್ತಿಗೆ 2 ಹೆಸರುಗಳದ. ಬೇಸ್ಡ್ ಆನ್ ದ ಬಿಗಿನಿಂಗ್ ಆಫ್ ದ ಉಪನಿಷತ್, ಈಶಾವಾಸ್ಯಮಿದಂ ಸರ್ವಂ, ಇಟ್ ಈಸ್ ನೋನ್ ಆಸ್ ಈಶಾವಾಸ್ಯ ಉಪನಿಷತ್. ಈ ಉಪನಿಷತ್ ಪ್ರಾರಂಭದಲ್ಲಿ ಒಂದು ಶ್ಲೋಕದ, ಅದು ಈಶಾವಾಸ್ಯಮಿದಗಂ ಸರ್ವಂ ಅಂತ ಪ್ರಾರಂಭ ಆಗುವುದರಿಂದ ಈ ಉಪನಿಷತ್ತಿಗೆ ಈಶಾವಾಸ್ಯ ಉಪನಿಷತ್ತು ಅಂತ ಕರೀತಾರೆ. ಇನ್ನೊಂದು ಹೆಸರು ಇದಕ್ಕೆ ಏನಪ್ಪಾ ಅಂದ್ರೆ ಈಶಾವಾಸ್ಯ ಉಪನಿಷತ್ತು, ಅಥವಾ ಅದನ್ನ ಈಶೋಪನಿಷತ್ತು ಅಂತೂ ಕರೀತಾರೆ. ಅದೇನಪ್ಪಾ ಅಂತಂದ್ರೆ ಸಂಕ್ಷಿಪ್ತ ರೂಪ. ಈಶಾವಾಸ್ಯ ಅನ್ನೋ ಬದಲು ಈಶೋಪನಿಷತ್ತು ಅಂತ ಸಂಕ್ಷಿಪ್ತ. ಹಿಂಗಾಗಿ ಈಶೋಪನಿಷತ್ತು ಅಂದ್ರು ಇದೆ, ಈಶಾವಾಸ್ಯ ಉಪನಿಷತ್ತು ಅಂದ್ರು ಇದೆ. ಇದು ಬಹಳ ಚಿಕ್ಕದಾದಂತ ಉಪನಿಷತ್ತು. ಇದು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಇದರಲ್ಲಿ ಕೇವಲ 18 ಮಂತ್ರಗಳದಾವ. ಬೇರೆ ಉಪನಿಷತ್ತುಗಳಲ್ಲಿ ಇಲ್ಲಿ ಯಾವ ಗುರು ಶಿಷ್ಯರ ಹೆಸರು ಇಲ್ಲ. ಇಟ್ ಈಸ್ ನಾಟ್ ಗಿವನ್ ಇನ್ ಎ ಡೈಲಾಗ್ ಫಾರ್ಮ್. ಇದರಲ್ಲಿ ಏನದ ಸಂಭಾಷಣೆ ರೂಪದಲ್ಲಿ ಕೊಟ್ಟಿಲ್ಲ. ದ ಉಪನಿಷತ್ ಸ್ಟ್ರೇಟ್ ವೇ ಗಿವ್ಸ್ ದ ಟೀಚಿಂಗ್. ಸೀದಾ ನಿಮಗ ಶಿಕ್ಷಣವನ್ನ ಉಪನಿಷತ್ತು ನಿಮಗೆ ಏನದ ವೇದಾಂತ ಶಿಕ್ಷಣವನ್ನ ಕೊಡ್ತದೆ. ಯಾವ ಗುರುನು ಇಲ್ಲ, ಪರ್ಟಿಕ್ಯುಲರ್ ಇಂಥವನೇ ಗುರು ಇಂಥವನ ಶಿಷ್ಯ ಅಂತಿಲ್ಲ. ಕೆಲವೊಂದು ಉಪನಿಷತ್ತಾಗ ಇಂಥವನೇ ಗುರು ಇಂಥವನ ಶಿಷ್ಯ ಅಂತ ಬರ್ತದೆ. ಚಾಂದೋಗ ಉಪನಿಷತ್ತಲ್ಲಿ ಶ್ವೇತಕೇತು ಅನ್ನುವಂಥವ ಶಿಷ್ಯ, ಉದ್ದಾಲಕ ಅನ್ನುವಂಥವ ಗುರು ತಂದೆ ಐತಿ. ಇನ್ನು ಮುಂದೆ ಬರುವಂತ ಉಪನಿಷತ್ ಅದ ಪ್ರಶ್ನೋಪನಿಷತ್ತಲ್ಲಿ ಒಬ್ಬ ಗುರು, ಪಿಪ್ಪಲಾದ ಗುರು, 6 ಮಂದಿ ಶಿಷ್ಯರು ಅದ ಅಲ್ಲಿ. ಆದ್ರೆ ಇಲ್ಲಿ ಗುರು ಶಿಷ್ಯರ ಹೆಸರು ಇಲ್ಲ. ಯಾವುದೇ ಗುರು ಇರ್ಬೋದಮ್ಮ, ಯಾವನೇ ಶಿಷ್ಯ ಇರ್ಬೋದು. ಆದ್ರೂ ಏನದ ಡೈರೆಕ್ಟ್ ಇಲ್ಲಿ ಏನಾಗ್ತದೆ, ಈಶಾವಾಸ್ಯ ಉಪನಿಷತ್ತು ಯಾವ ಇಂಥವನ ಶಿಷ್ಯ ಇಂಥವನ ಗುರು ಅಂತ ಹೇಳಂಗಿಲ್ಲ. The Upanishad straight away gives the teaching. In the first 2 mantras, the subject matter is given in nutshell. ಮೊದಲನೇ 2 ಮಂತ್ರದಲ್ಲಿ ಈಶಾವಾಸ್ಯ ಉಪನಿಷತ್ನಲ್ಲಿ ಹೇಳಬೇಕಾದಂತಹ 18 ಮಂತ್ರಗಳ ತಾತ್ಪರ್ಯವನ್ನ ಮೊದಲಿನ 2 ಶ್ಲೋಕದಲ್ಲಿ ಹೇಳಿಬಿಟ್ಟಿದೆ. It talks about the goals of spiritual life in the form of Isha, Ishvara Jnanam. ಅಧ್ಯಾತ್ಮದ ಫಲಗಳ ಆದಂತಹ ಜೀವನ ಮುಕ್ತಿ, ವಿಲಕ್ಷಣ ಆನಂದ ಆಗಲಿ ಅಥವಾ ವಿಧೇಯ ಕೈವಲ್ಯ ಪ್ರಾಪ್ತಿಯಾಗಲಿ, ಅದು ಈಶ್ವರ ಜ್ಞಾನದಿಂದ ಆಗ್ತದ. ಆ ಗುರಿಯನ್ನು ಇಟ್ಕೊಂಡು ಇಲ್ಲೇ ಈಶ್ವರ ಜ್ಞಾನವನ್ನು ಹೇಳಾಗತ್ತ. ವಾಟ್ ಟೈಪ್ ಆಫ್ ಈಶ್ವರ ಜ್ಞಾನ? ಎಂತಾದು ಈ ಈಶ್ವರ ಜ್ಞಾನ? ಈಶ್ವರ ನಾಟ್ ಸಪರೇಟ್ ಎಂಟಿಟಿ, ಡಿಫರೆಂಟ್ ಫ್ರಮ್ ದ ವರ್ಲ್ಡ್. ಆ ಈಶ್ವರ ಜಗತ್ತಿಗಿಂತ ಬೇರೆ ಅಲ್ಲ, ಜಗತ್ತಿನ ಸ್ವರೂಪವಾದಂತ ಈಶ್ವರ. ರಿಯಲಿ ಸ್ಪೀಕಿಂಗ್ ವಿ ಕಾಲ್ ವರ್ಡ್ ಇಸ್ ನನ್ ಅದರ್ ದ್ಯಾನ್ ಈಶ್ವರ ಓನ್ಲಿ. ಈಶಾವಾಸ್ಯ ಉಪನಿಷತ್ ಏನಾಗ್ತದೆ, ಈ ಜಗತ್ತು ಮತ್ತು ಆ ಈಶ್ವರನಿಗೂ ಏನೂ ವ್ಯತ್ಯಾಸ ಇಲ್ಲ. ಸೊ ವಿ ಡೋಂಟ್ ಸಿ ಈಶ್ವರ ಆಸ್ ಅನ್ ಅಡಿಷನಲ್ ಎಂಟಿಟಿ. ಆದ್ರಿಂದ ನಾವು ಅಭ್ಯಾಸ ಮಾಡುವಂತವ್ರು ಈಶ್ವರನಿಗೂ ಜಗತ್ತಿಗೂ ಭೇದ ಮಾಡುವುದಿಲ್ಲ. ಬಟ್ ವಿ ಸಿ ಈಶ್ವರ ಡಿಸ್ಪ್ಲೇಸಿಂಗ್ ದ ವರ್ಲ್ಡ್ ಇಟ್ ಸೆಲ್. ನಾವೇನಂತೀವಿ, ಜಗತ್ತೇನದಲ್ಲ ಈ ಪರಮಾತ್ಮನ ಸ್ಥೂಲ ರೂಪ ಅಂತ ನಾವಂತೀವಿ. ಪರಮಾತ್ಮನ ಸ್ಥೂಲ ರೂಪವೇ ಈ ಜಗತ್ತು, ವ್ಯಕ್ತ ರೂಪವೇ ಈ ಜಗತ್ತು. Therefore, the Upanishad presents the message ಈಶಾವಾಸ್ಯಮಿದಗಂ ಸರ್ವಂ. ದೇವರ ನೋಡ್ಬೇಕು ಅಂದ್ರೆ ಜಗತ್ತನ್ನು ನೋಡ್ರಿ. ಜಗತ್ತೇನದ ಪರಮಾತ್ಮನ ಸ್ಥೂಲ ರೂಪ, ಕಣ್ಣಿಗೆ ಕಾಣುವಂತ ರೂಪ. The entire universe must be displayed from our perception by replacing ಪ್ರಪಂಚ ದೃಷ್ಟಿ with ಈಶ್ವರ ದೃಷ್ಟಿ. ಈಗೇನ್ ನಮ್ಮ ಜಗತ್ತಿನ ದೃಷ್ಟಿ ಐತಲ್ಲ, ಆ ದೃಷ್ಟಿಯನ್ನ ತೆಗೆದು ಹಾಕಿ ಇದು ಪರಮಾತ್ಮ ಅನ್ನುವಂಥ ದೃಷ್ಟಿಯನ್ನ ಮಾಡಬೇಕಾಗಿದೆ. ಆ ದೃಷ್ಟಿ ಇಟ್ಕೊಂಡು ಅಭ್ಯಾಸ ಮಾಡಬೇಕಾಗಿದೆ. ವಿ ಹ್ಯಾವ್ ಟು ಡಿಸ್ಪ್ಲೇಸ್ ದಿ ಪ್ರಪಂಚ ದೃಷ್ಟಿ ಬೈ ಈಶ್ವರ ದೃಷ್ಟಿ, ವಿಚ್ ಮೀನ್ಸ್ ದ ಗೋಲ್ ಆಫ್ ಸ್ಪಿರಿಚುವಲ್ ಲೈಫ್ ಇಸ್ ಚೇಂಜಿಂಗ್ ದ ವೆರಿ ಪರ್ಸ್ಪೆಕ್ಟಿವ್. ಅಂದ್ರೆ ವೇದಾಂತದಲ್ಲಿ ಹೇಳಿದಂತ ಗುರಿ ಹೆಂಗದರಿ ಅಂತಂದ್ರ, ಇದರಲ್ಲಿ ಏನು ಹೊರಗಿಂದ ಬದಲಾವಣೆ ಮಾಡುವಂಗಿಲ್ಲ. ಇದು ಹೆಂಗಿರ್ತೈತೆ ಹೊರಗಿಂದ ಹಿಂಗೆ ಇರ್ತೈತೆ ಜಗತ್ತು ಏನ್ರಿ.
ನಮ್ಮ ದೃಷ್ಟಿಕೋನವನ್ನ ಬದಲಾವಣೆ ಮಾಡ್ಕೋಬೇಕಷ್ಟೇ. ನಮ್ಮ ದೃಷ್ಟಿಕೋನವನ್ನ ಬದಲಾವಣೆ ಮಾಡ್ಬೇಕು. ಜಗತ್ ಹೆಂಗಿರ್ತದ ಹಿಂಗ ಇರ್ತದ. ಸುಳ್ಳು ಹೇಳೋರು ಅದಾರ, ಕಳುವು ಮಾಡೋರು ಅದಾರ, ಮೋಸ ಮಾಡೋರು ಅದಾರ ಏನ್ರಿ. ಇದಕ್ಕೆ ಹೆಂಗ್ ನಾವು ಈಶ್ವರ ಅನ್ಬೇಕು ಅದನ್ನೇನ್ ತೆಗ್ಯಾಕ್ ಹೋಗ್ಬೇಡ್ರಿ. ಇದು ಹೆಂಗೈತಿ ಹಿಂಗ ಇರೋದೇ ಇದು. ನಮ್ಮ ದೃಷ್ಟಿಕೋನವನ್ನ ಬದಲಿ ಮಾಡ್ಕೋಬೇಕು. And this Ishvara Jnanam is required because as long as the ಪ್ರಪಂಚ ದೃಷ್ಟಿ ಆಫ್ ಡ್ಯುಯಾಲಿಟಿ ಕಂಟಿನ್ಯೂಸ್ ದೇರ್ ವಿಲ್ ಬಿ ಭಯಂ. ಯಾಕೆ ಈ ದೃಷ್ಟಿ ಮಾಡ್ಕೋಬೇಕಾಗೈತಿ ಅಂತಂದ್ರ ದ್ವೈತ ಅನ್ನುವಂತ ಭಾವನೆದೊಳಗ ಭಯ ಐತಿ. ಅದ್ವೈತವನ್ನ ಭಾವನೆ ತಂದುಕೊಂಡ್ವಿ ಅಂದ್ರ ಅಲ್ಲಿ ಅಭಯ ಐತಿ. ಅಭಯದಲ್ಲಿ ನಮಗೇನದ ಸಮಾಧಾನ ಐತಿ, ಭಯದಲ್ಲಿ ನಮಗ ಸಮಾಧಾನ ಇಲ್ಲ. ದ್ವಿತೀಯಾತ್ ವೈ ಭಯಂ ಭವತಿ ಬೃಹದಾರಣ್ಯಕ ಉಪನಿಷತ್ತು 1:4-2 ಬರ್ತದೆ. ನನಗಿಂತ ಬೇರೆ ಇನ್ನೊಬ್ರು ಅದಾರ ಅಂದ್ರ ಅವರಿಂದ ಭಯ ಚಾಲು. ನನಗಿಂತ ಹೆಚ್ಚಿಗೆ ಶ್ರೀಮಂತ ಅದಾನಂದ್ರ ಅವನಿಂದ ಭಯ. ನನಗಿಂತ ಹೆಚ್ಚಿಗೆ ಶಕ್ತಿಶಾಲಿ ಅದಾನಂದ್ರ ಅವನಿಂದ ಭಯ. ನನಗಿಂತ ಹೆಚ್ಚಿಗೆ ಜನಸಂಖ್ಯೆ ಅವನಲ್ಲಿ ಐತಂದ್ರ ನಮಗ ಭಯ. ಅಭಯವನ್ನ ನೋಡ್ಬೇಕಾಗೈತಿ ಅಂದ್ರ ನಾವು ಏಕತತ್ವವನ್ನ ನೋಡ್ಬೇಕು, ದ್ವೈತವನ್ನ ನೋಡಬಾರದು. ದ್ವೈತ ನಿಜಾನು ಇಲ್ಲ, ಅದು ಪಾರಮಾರ್ಥಿಕವಾಗಿ ಅದ್ವೈತನ ಐತಿ. ಸೊ ಪ್ರಪಂಚ ದೃಷ್ಟಿ ಈಸ್ ದ್ವೈತ ದೃಷ್ಟಿ. ಈ ಪ್ರಪಂಚ ದೃಷ್ಟಿ ಏನದ, ಇದು ದ್ವೈತ ದೃಷ್ಟಿ ಅದ. ದ್ವೈತ ದೃಷ್ಟಿ ಕಾಸಸ್ ಭಯಂ. ದ್ವೈತ ದೃಷ್ಟಿ ನಮಗ ಭಯವನ್ನ ಕಂಡುಬರ್ತದ. ಫಿಯರ್, ಆಂಗ್ಸಿಟಿ, ಹೆದರಿಕಿ, ಕುತೂಹಲ, ನಾಳೆ ಏನಾಕತ್ತೇನೋ ಹೆದರಿಕಿ, ವರಿ, ಚಿಂತೆ. ಇದಕ್ಕೇನಂತಾರ, ಇವ್ ಏನದಾವಲ್ಲ ಹೆದರಿಕಿ, ಮತ್ತೊಬ್ಬರು ನೋಡಿ ಹೆದರೋದಾಗ್ಲಿ, ಭಯ, ನಾಳೆ ಬಗ್ಗೆ ಚಿಂತನಾ ಮಾಡೋದಾಗ್ಲಿ, ಚಿಂತೆ ಮಾಡೋದಾಗ್ಲಿ, ಇದಕ್ಕೆ ಏನಂತಾರೆ ಇನ್ನೊಂದು ಹೆಸರು ಅಂತಂದ್ರ ಸಂಸಾರ, ದುಃಖ, ಪರಿಚ್ಛಿನ್ನ ಭಾವ. ಡಿಸ್ಪ್ಲೇಸಿಂಗ್ ಪ್ರಪಂಚ ದೃಷ್ಟಿ ಬೈ ಈಶ್ವರ ದೃಷ್ಟಿ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸಿಂಗ್ ದ್ವೈತ ದೃಷ್ಟಿ ಬೈ ಅದ್ವೈತ ದೃಷ್ಟಿ. ಈ ಜಗತ್ತಿನ ದೃಷ್ಟಿ ತೆಗೆದು ಪರಮಾತ್ಮನ ದೃಷ್ಟಿ ಮಾಡು ಅಂದ್ರ ಏನಂದ್ರ ಅದ ಅರ್ಥ ದ್ವೈತ ದೃಷ್ಟಿಯನ್ನ ತೆಗೆದು ಅದ್ವೈತ ದೃಷ್ಟಿಯನ್ನ ಮಾಡು. ನಾನು ಬೇರೆ ಇನ್ನೊಂದು ಬೇರೆ ಅನ್ನೋಕಿನ ಎಲ್ಲವೂ ನಾನೇ ಅನ್ನುವಂತ ಭಾವವನ್ನ ಬರುವಂತ ಅದ್ವೈತ ವಿದ್ಯೆಯನ್ನ ಕಲಿಬೇಕಾಗ್ಯದ. ಈಶ್ವರ ಏವ ಇದಗಂ ಸರ್ವಂ. ಈ ಜಗತ್ತೇನದ ಇದು ಈಶ್ವರನ ಬಿಟ್ಟಿಲ್ಲ. ದ ಅಬ್ಸರ್ವರ್ ಈಸ್ ಈಶ್ವರ, ದ ಅಬ್ಸರ್ವ್ಡ್ ಈಸ್ ಈಶ್ವರ, ದ ಅಬ್ಸರ್ವಿಂಗ್ ಇನ್ಸ್ಟ್ರೂಮೆಂಟ್ ಈಸ್ ಈಶ್ವರ. ತ್ರಿಪುಟಿ ಬೇಕು ನೋಡ್ರಿ. ನೋಡುವವ ಈಶ್ವರ, ನೋಡಲ್ಪಡುವಂತ ಜಗತ್ತು ಈಶ್ವರ, ಆ ನೋಡುತ್ತಿರುವಂತಹ ಅದು ಏನದ ಆ ನೋಟ ಅದು ಕೂಡ ಈಶ್ವರ. ತ್ರಿಪುಟಿ ಮೂರು ಈಶ್ವರ. ಧ್ಯಾನ ಮಾಡುವವನು ಈಶ್ವರ, ಧ್ಯೇಯವಾದ ಪರಮಾತ್ಮನು ಈಶ್ವರ, ಆ ಧ್ಯಾನ ಏನು ಸಾಧನ ಐತಿ ಅದು ಈಶ್ವರ. ಕರ್ತೃ, ಕರ್ಮ ಮತ್ತು ಕರಣ ಎಲ್ಲ ಈಶ್ವರ. ಸಾಧನ, ಸಾಧ್ಯ, ಸಾಧಕ ಮೂರು ಇವು ತ್ರಿಪುಟಿ ಈಶ್ವರ. ತಿಳಿತೈತೇನ್ರಿ? ತಿಳಿತೈತ್ರಿ. ಅದ್ವೈತ ಈಶ್ವರ only when Advaita Drishti is replaced by Advaita Drishti, Bhayam will be replaced by Abhayam. ಯಾವಾಗ ನಮಗೆ ದೃಷ್ಟಿ ಅದ್ವೈತ ಆಗ್ತದ ಅವಾಗ ಭಯ ಹೋಗಿ ಅಭಯ ಹುಡ್ತದ. ನಾ ಯಾರಿಗೆ ಹೆದರ್ಲಿ, ನನಗಿಂತ ಬೇರೆ ಯಾರು ಇಲ್ಲ ಅಂತ ಜ್ಞಾನ ಆಗ್ತದ ಅವಂಗ. ಅವನಕ್ಕಿಂತ ಬೇರೆ ಯಾರು ಇಲ್ಲ ಅನ್ನೋದು ಜ್ಞಾನ ಆಗ್ಬೇಕು ನೋಡ್ರಿ. ನನಗಿಂತ ಬೇರೆ ಯಾರು ಇಲ್ಲವೇ ಇಲ್ಲ. ದ್ಯಾಟ್ ಅಭಯಂ ಈಸ್ ಮೋಕ್ಷ. ಅದಕ್ಕೆ ಏನಂತಾರೆ, ಈ ದೃಷ್ಟಿ ಯಾವ ಬರ್ತದ ಅದಕ್ಕಂತಾರ ಮೋಕ್ಷ. ಮೋಹದ ಕ್ಷಯವೇ ಮೋಕ್ಷ. ಮೋಹ ಇಲ್ಲಲ್ಲಿ, ಭ್ರಮೆ ಇಲ್ಲ, ತಪ್ಪು ತಿಳುವಳಿಕೆ ಇಲ್ಲ, ಯಥಾರ್ಥ ತಿಳುವಳಿಕೆ ಏನದ ಅದೇ ಮೋಕ್ಷ. ಸೊ ದ್ವೈತ ದರ್ಶನಂ ಭಯಂ ಸಂಸಾರ, ಅದ್ವೈತ ದರ್ಶನಂ ಅಭಯಂ ಮೋಕ್ಷ. ಅಂದ್ರೆ ಏನಂದಂಗಾತು, ದ್ವೈತ ದರ್ಶನ ಆದ್ರೆ ಭಯ ಹುಟ್ಟಿಸ್ತದ, ಆ ಭಯದಿಂದ ಸಂಸಾರ ಪ್ರಾಪ್ತಿ ಆಗ್ತದೆ. ಅದ ಅದ್ವೈತ ದರ್ಶನ ಆತಂದ್ರ ಅದರಿಂದ ಅಭಯ ಹುಡ್ತದೆ, ಅಭಯದಿಂದ ಮೋಕ್ಷ ಆಗ್ತದೆ. ದಿಸ್ ಈಸ್ ದ ಅವರ್ ಗೋಲ್. ಇದು ನಮ್ ಹೋಗುವಂತ ದಾರಿ. ನ್ಯಾಷನಲ್ ಹೈವೇ ಹೆಂಗದಾವ ದಾರಿ, ನಾವು ಹೋಗ್ತಾ ಇರುವಂತ ದಾರಿ. ದಿಸ್ ಈಸ್ ಅಚೀವ್ಡ್ ಥ್ರೂ ಜ್ಞಾನಂ. ಈ ದಾರಿಗೆ ನಾವು ಹೆಂಗ್ ಹೋಗ್ಬೇಕಪ್ಪ ಅಂದ್ರೆ ಜ್ಞಾನ ಮಾರ್ಗದಿಂದ ಹೋಗ್ಬೇಕು, ಕರ್ಮ ಉಪಾಸನೆಯಿಂದ ಆಗುವುದು.
Then the Upanishad said, this Jnanam goal can be accomplished by taking two different types of lifestyles according to the person's inclination. ಅಲ್ಪ ಈ ಜ್ಞಾನ ಮಾರ್ಗಕ್ಕೆ ಹೋಗುದಾತು, ಮತ್ತೆ ಇದಕ್ಕೆ ದಾರಿ ಎಷ್ಟದಾವು ಹೋಗಾಕ? ಈ ಜ್ಞಾನ ಮಾರ್ಗಕ್ಕೆ ಹೋಗಕ್ ದಾರಿ ಎಷ್ಟದಾವ? ಇಲ್ಲಪ್ಪ, ಈ ದಾರಿ ಎರಡು ಅದಾವು. ಹೌದಾ? ಎರಡದ್ರಾಗ ಆಯ್ಕೆ ನನಗೈತೇನು? ಹೌದು. ನಿನಗೆ ಬೇಕಾದ ಒಂದು ದಾರಿಯಿಂದ ಹೋಗ್ಬೋದು. ನಿನ್ನ ಮನಸ್ಸಿಗೆ ಯಾವ್ದು ಹಿಡಿಸ್ತದ ಆ ದಾರಿಯಿಂದ ಹೋಗ್ಬೋದು ಏನ್ರಿ. ಅಕಾರ್ಡಿಂಗ್ ಟು ಪರ್ಸನ್ಸ್ ಇನ್ಕ್ಲಿನೇಷನ್, ಯಾವ ಕಡೆ ನಿಮ್ ಮನಸ್ಸು ಸಾಥ್ ಕೊಡ್ತದ ಆ ಕಡೆ ಹೋಗ್ರಿ. ಹಂಗಾರೆ ಯಾವವು ಎರಡು ರೀತಿ ಜೀವನ ಮಾಡೋದು ಹೆಂಗದು? ಟೂ ಟೈಪ್ಸ್ ಆಫ್ ಲೈಫ್ ಸ್ಟೈಲ್ಸ್, ಜೀವನದ ಮತ್ತು ಶೈಲಿ ಹೆಂಗಿರ್ಬೇಕು? ಎರಡು ಅಂದ್ರಲ್ಲ, ಯಾವವು? ಪ್ರವೃತ್ತಿ ನಿವೃತ್ತಿ. ಹಾ, two types of lifestyles that are offered by Shastra, by which you can choose any one. One is Nivrutti Marga, otherwise Sannyasa Marga, ಅಥವಾ ಸನ್ಯಾಸ ಆಶ್ರಮ, ಎ ಲೈಫ್ ಆಫ್ ವಿಡ್ರಾವಲ್ ಅಂಡ್ ಕ್ವೈಟಿಟ್ಯೂಡ್. ಮೊದಲನೇದು ಶ್ರೇಷ್ಠ ಮಾರ್ಗ ನಿವೃತ್ತಿ ಮಾರ್ಗ ಅದಪ್ಪ, ಅದಕ್ಕೆ ಸನ್ಯಾಸ ಆಶ್ರಮ ಅಂತಾರೆ. ಅದರಲ್ಲಿ ಏನದ ಅಂತಂದ್ರೆ, ಈ ಕರ್ಮಾದಿಗಳಿಂದ ಹಿಂದೆ ಸರ್ಕೊಳ್ಳೋದು. ಅದು ಜವಾಬ್ದಾರಿ ಇಲ್ಲ, ಅಲ್ಲಿ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಜವಾಬ್ದಾರಿ ದುಡ್ದು ಹಾಕ್ಬೇಕನ್ನೋ ಜವಾಬ್ದಾರಿ ಇಲ್ಲ. ಮತ್ತೆ ಜೀವನವನ್ನ ಹೆಂಗ್ ನಡೆಸೋದು ಅಂದ್ರೆ ಶಾಂತಿಯಿಂದ ನಡೆಸೋದು. ಅದ ಬೇಕು ಇದ ಬೇಕು ಅನ್ನೋಂಗಿಲ್ಲ. ಏನು ಬರ್ತದ ಪರಮಾತ್ಮನ ಅನುಗ್ರಹ ಅಂತ ತಿಳ್ಕೊಂಡು 5 ಮನಿ ಭಿಕ್ಷಾ ಮಾಡು, ಅವ್ರು ಏನ್ ಕೊಡ್ತಾರ ಅದನ್ನ ತಿನ್ನು. ರೊಟ್ಟಿ ಕೊಟ್ರ ರೊಟ್ಟಿ ತಿನ್ನು, ಜೋಳ ಕೊಟ್ರ ಜೋಳ ತಿನ್ಬೇಕು. ಜೋಳ ತಗೊಂಬಂದ್ ಮತ್ತೆ ಹಿಟ್ಟು ಮಾಡಿ ತಿಂತೀನಿ. ಅನ್ನ ಕೊಟ್ರ ಅನ್ನ ತಿನ್ಬೇಕು, ಅಕ್ಕಿ ಕಾಳು ಕೊಟ್ರ ಅಕ್ಕಿ ಕಾಳ ತಿನ್ಬೇಕು. ಮಾಡೋಂಗಿಲ್ಲ, ನಿರಗ್ನಿ ಅವ ಸನ್ಯಾಸಿ, ನಿರಗ್ನಿ. ಅವ್ರು ಹೆಂಗ್ ಕೊಡ್ತಾರ ಅದು 5 ಮನಿ ಭಿಕ್ಷಾ ಮಾಡ್ಬೇಕು. 5 ಮನಿ ಬಿಟ್ಟು 6ನೇ ಮನಿಗೆ ಇನ್ನ ಕಡಿಮೆ ಬಿದ್ದೈತಿ 6ನೇ ಮನಿಗೆ ಹೋಗ್ತೀನಿ ಅನ್ನೋಂಗಿಲ್ಲ. 5 ಮನ್ಯಾಗೂ ಏನೂ ಕೊಡ್ಲಿಲ್ಲ ಅಂದ್ರೆ ಅವತ್ತು ಉಪವಾಸ. ನಿವೃತ್ತಿ ಮಾರ್ಗ, otherwise called ಸನ್ಯಾಸ ಆಶ್ರಮ, ಎ ಲೈಫ್ ಆಫ್ ವಿಡ್ರಾವಲ್ ಅಂಡ್ ಕ್ವೈಟಿಟ್ಯೂಡ್. ಇದರ ಮಾಡು. ಇಲ್ಲ ಅಂತಂದ್ರೆ ಯು ಕ್ಯಾನ್ ಟೇಕ್ ಅಪ್ ಟು ಪ್ರವೃತ್ತಿ ಮಾರ್ಗ, ಗೃಹಸ್ಥಾಶ್ರಮಕ್ಕೆ ಹೋಗು. ಹುಡುಗಿ ಇದ್ದಂದ್ರೆ ಹುಡುಗನ್ ನೋಡ್ರಿ, ಲಗ್ನ ಮಾಡ್ರಿ. ಸಂಸಾರದಲ್ಲಿ ಗಂಡ ಹೆಂಡತಿ ಮಕ್ಕಳನ್ನ ನೋಡ್ಕೊಡ್ರಿ. ಹುಡುಗ ಇದ್ದ ಹುಡುಗಿ ಮದುವೆ ಆಗ್ಪ, ಮದುವೆಯಾಗಿ ಮಕ್ಕಳು ಹಿಡಿ, ಅವ್ರ ವಿದ್ಯಾಭ್ಯಾಸ ನೋಡು, ಹೆಂಡತಿ ಮಕ್ಕಳು ನೋಡ್ಕೋ, ಮನೆತನ ಸಂಭಾಳಿಸು, ಸಮಾಜದಾಗಿರು, ಸಾಮಾಜಿಕ ಚಟುವಟಿಕೆಗಳನ್ನು ಮಾಡು. ಗೃಹಸ್ಥಾಶ್ರಮಕ್ಕೆ ಹೋಗು, ವ್ಯಾವಹಾರಿಕ ಜೀವನವನ್ನು ನಡೆಸು. ಚಟುವಟಿಕೆಗಳು ಬಹಳ ಅದಾವಿಲ್ಲಿ, ಕರ್ತವ್ಯಗಳು ಬಹಳ ಅದಾವ. ನಿನ್ನ ಮ್ಯಾಗ 3 ಆಶ್ರಮದವರು ಅವಲಂಬಿತರದಾರ. ಬ್ರಹ್ಮಚರ್ಯ ಆಶ್ರಮದವನು ಯಾರ ಮ್ಯಾಗ ಅವಲಂಬಿತ ಅದಾನ? ಗೃಹಸ್ಥನ ಮ್ಯಾಗನ. ವಾನಪ್ರಸ್ಥ ಯಾರ ಮ್ಯಾಗ ಅವಲಂಬಿತ ಅದಾನ? ಗೃಹಸ್ಥನ ಮ್ಯಾಲೇನೆ. ಸನ್ಯಾಸಿ ಯಾವ ಆಶ್ರಮದ ಮ್ಯಾಗ ಅವಲಂಬಿತನದಾನ? ಗೃಹಸ್ಥಾಶ್ರಮದ ಮ್ಯಾಗ. ಅವ್ರ 3 ಮಂದಿನ ಊಟ ಉಪಚಾರ ಕೊಡು, ದಾನ ಧರ್ಮ ಮಾಡು. ನಿಂದ ಒಪ್ಪಂದ ಇಲ್ಲ, ನಿನಗೆ 3 ಆಶ್ರಮ ಜವಾಬ್ದಾರಿ ಅದ. ಚಟುವಟಿಕೆ ಯುಕ್ತ ಜೀವನ, ಶಾಂತಿಯಿಂದ ಕುಂಡ್ರುದು, ಪಾಠ ಮಾಡೋದಲ್ಲ ಇದು. ಚಟುವಟಿಕೆಯಿಂದ ದುಡಿಬೇಕು, ನೀನು ಹಣ ಬೇಕು. ದೇರ್ ಇಸ್ ನೋ ಸೆಕ್ಲೂಷನ್ ಹಿಯರ್. ನಾ ಒಂದು ಕೊಡ್ಯಾಗ ಕೂತ್ಕೊಂಡು ಓದ್ತೀನಿ, ಇಲ್ಲ, ಹೊರಗೆ ಹೋಗ್ಬೇಕು, ದುಡಿಬೇಕು. ಇನ್ ಈಶಾವಾಸ್ಯ ಉಪನಿಷತ್, ಸನ್ಯಾಸಾಶ್ರಮ ಈಸ್ ಇಂಡಿಕೇಟೆಡ್ ಬೈ ಎಕ್ಸ್ಪ್ರೆಷನ್ ಮಾ ಗೃದಾಹ ಕಶ್ಯಸ್ವಿ ಧನಂ. ಇನ್ ಮಂತ್ರ ನಂಬರ್ 1. ಸನ್ಯಾಸಾಶ್ರಮವನ್ನು ಇಲ್ಲಿ 1ನೇ ಮಂತ್ರದಲ್ಲಿ ಏನ್ ಯಾರಂದ್ರ, ಮಾ ಗೃದಾಹ ಕಶ್ಯಸ್ವಿ ಧನಂ. ಯಾರ ಧನವನ್ನು ಅಪೇಕ್ಷೆ ಮಾಡಬೇಡ. ನಿವೃತ್ತಿ ಮಾರ್ಗದಾಗಿದ್ದವರು ಧನವನ್ನ ಸ್ವೀಕಾರ ಮಾಡಬಾರ್ದು. ಇನ್ನು ಮಂತ್ರ ನಂಬರ್ 2, ಕುರ್ವನ್ನೇಹ ಕರ್ಮಾಣಿ ಜಿಜೀವಿಷೆ ಶತಗಂ ಸಮಾಹ ಇಂಡಿಕೇಟ್ಸ್ ಗೃಹಸ್ಥಾಶ್ರಮ. 2ನೇ ಮಂತ್ರದೊಳಗ ನೀ ಕರ್ಮವನ್ನ ಆಚರಣೆ ಮಾಡ್ತೀನಿ ಅಂತ ಈ ಕ್ರಮ ಯಾವುದು? ಈ ಗೃಹಸ್ಥ ಧರ್ಮವನ್ನ ಆಚರಿಸಿದೀಪ, ಹೊಕ್ಕೆ ಅಂದ್ರ ಪ್ರವೇಶ ಮಾಡಿದಿ ಅಂದ್ರ ಕರ್ಮವನ್ನ ಮಾಡ್ತಾನ ನಾನು 100 ವರ್ಷ ಬದುಕ್ತೀನಿ ಅಂತ ಬದುಕ್ಬೇಕು ಏನ್ರಿ. ಕರ್ಮವನ್ನ ಮಾಡ್ಕೊಂತಾನ ನಾನು 100 ವರ್ಷ ಬದುಕ್ತೀನಿ. ಕುರ್ವಣ್ಯ ಕರ್ಮಾಣಿ ಜಿಜೀವಿಷೆ ಶತಗಂ ಸಮಾಹ. ಶತಗಂ ಸಮಾಹ ಅಂದ್ರೆ 100 ವರ್ಷ ಬದುಕು. ಅಂದ್ರೆ ಅರ್ಥ ಏನು ಅಂದ್ರ, ಈ ಮನುಷ್ಯ ಜನ್ಮನ ಆಯುಷ್ಯ 100 ವರ್ಷ ಮಾತ್ರ ಭಗವಂತ ಕೊಟ್ಟಿದ್ದು. ಆ 100 ವರ್ಷವನ್ನ ನೀನು ಕರ್ಮವನ್ನ ಮಾಡ್ತೇನೆ ಬದುಕು
ಅಂದ್ರೂ ಕೂಡ ನಿನಗೆ ಜ್ಞಾನ ದ್ವಾರ ಮೋಕ್ಷ ಆಗ್ತದ. ಅದು ಹೆಂಗ್ ಆಗ್ತದ ಆಗ್ತದ. Thus, there is a choice with respect to the lifestyle, but there is no choice with respect to the destination. ಆದ್ರಿಂದ ಹೋಗುವಂತ ದಾರಿ ಎರಡದವ, ಗುರಿ ಮಾತ್ರ ಒಂದೇ ಅದ. ಇಬ್ರು ಬೇರೆ ಬೇರೆ ದಾರಿಯಿಂದ ಹೋದ್ರು ಇವ್ರು ಹೋಗಿ ಮುಟ್ಟುವಂತ ಗುರಿ ಮಾತ್ರ ಒಂದೇ ಅದ. ಇಲ್ರಿ ಸನ್ಯಾಸಾಶ್ರಮದವರು ದೊಡ್ಡ ಗುರಿ ಮುಟ್ತಾರ, ಗೃಹಸ್ಥ ಆಶ್ರಮದವ್ರು ಅದಕ್ಕಿಂತ ಕಡಿಮೆ ಗುರಿ ಮುಟ್ತಾರ ಅಂತೀರೇನು? ಇಲ್ಲ, ಇಬ್ರು ಗುರಿ ಒಂದೇ ಮುಟ್ತಾರ. What is the destination? Replacing Dvaita Darshanam by Advaita Darshanam is the destination of both. ಅದ್ವೈತ ದರ್ಶನವನ್ನ ತೆಗೆದ್ಬಿಟ್ರೆ ಅದ್ವೈತ ದರ್ಶನ ಅವ್ರದ್ದು, ಇಬ್ರು ಅದ್ವೈತ ದರ್ಶನ ಆಗ್ತದೆ. The goal and two lifestyle, this is introduced in the first two mantras. ಗುರಿ ಮತ್ತು ದಾರಿ ಈ ವಿಷಯವನ್ನ ಕುರಿತು ಮೊದಲಿನ ಎರಡು ಮಂತ್ರಗಳ ಸಾರಾಂಶದಲ್ಲಿ ಈ ಉಪನಿಷತ್ತು ಅಲ್ಲಿಗೆ ಮುಗಿದು ಹೋತು. ಇಷ್ಟ ಇರೋದು ಉಪನಿಷತ್ತು. ಉತ್ತಮಾಧಿಕಾರಿಗೆ ಉಪದೇಶ ಮುಗಿದ ಹೋಯ್ತು. ಏನು ನಮಗೆ ತಿಳಿಲಿಲ್ಲ ಮಂದ ಮತ್ತು ಕನಿಷ್ಠ ಅಧಿಕಾರಿಗಳಿಗೆ ಮೂರನೇ ಮಂತ್ರದಿಂದ ಹೇಳಿದ ಎರಡು ಮಂತ್ರಗಳ ಅರ್ಥವನ್ನೇ ಇನ್ನೊಮ್ಮೆ ವಿಶೇಷವಾಗಿ ಹೇಳ್ಕೊಂತ ಹೋಗ್ತಾರೆ. Then the rest of the Upanishad is expansion of these two margas only. ಆ ಎರಡು ಮಂತ್ರಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ ಅರ್ಥವನ್ನೇ ಇನ್ನು ಉಳಿದ 16 ಮಂತ್ರಗಳಲ್ಲಿ ಹೇಳ್ಕೊಂತ ಹೋಗಿದ್ದಾರೆ. Of which ನಿವೃತ್ತಿ ಮಾರ್ಗ or ಸನ್ಯಾಸ ಮಾರ್ಗ, the ಜ್ಞಾನ ಪ್ರದಾನ ಮಾರ್ಗ is given from 3 up to 8. 3, 4, 5, 6, 7, 8 ಈ 6 ಮಂತ್ರಗಳಿಂದ ನಿವೃತ್ತಿ ಮಾರ್ಗವನ್ನ ವಿಶೇಷವಾಗಿ ಹೇಳ್ಕೊಂತ ಹೋಗ್ಯ, ಅಂದ್ರ ಸನ್ಯಾಸ ಮಾರ್ಗವನ್ನ. 9ರಿಂದ ಮುಂದಿನ ಮಂತ್ರಗಳನ್ನ ಪ್ರವೃತ್ತಿ ಮಾರ್ಗವನ್ನ ಕುರಿತು ಹೇಳಿದ. First, the Upanishad criticizes those people who never come to Atma Jnanam. ಮೊದಲು ಏನ್ ಮಾಡ್ತದ ಅಂದ್ರೆ, ಆತ್ಮಜ್ಞಾನಕ್ಕೆ ಯಾರು ಬಂದಿಲ್ಲ, ಇಲ್ಲೇ ಜಗತ್ನಾಗ ಸುಖಿಯಾದ ಯಾವ್ದು ರುಚಿಗೆ ಬೆನ್ ಹತ್ಯಾರ, ಹಿತಕ್ಕೆ ಬೆನ್ ಹತ್ತಿಲ್ಲ, ರುಚಿಗೆ ಬೆನ್ ಹತ್ಯಾರ, ಅವ್ರ ಬಗ್ಗೆ ಟೀಕಾ ಮಾಡ್ತದ ಈ ಉಪನಿಷತ್. ಅವ್ರ ಆತ್ಮಜ್ಞಾನಕ್ಕೆ ಬಂದಿಲ್ಲ, ಅವರು ಶ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಅಂತಸ್ತು ಐಶ್ವರ್ಯ ಹಾರ ತುರಾಯಿ ಮಾನ ಮರ್ಯಾದಿ ಅನ್ಕೊಂತ ಎಲ್ಲೇ ಕುಂತಾರಲ್ಲ, ಅವ್ರು ಏನ್ ಸಿದ್ಧಾಮಠಕ್ಕೆ ಶ್ರವಣಕ್ಕೆ ಬಂದಿಲ್ಲ, ಶ್ರೋತ್ರಿಯ ಬ್ರಹ್ಮಠ ಗುರುವಿನ ಕಡೆ ಬಂದಿಲ್ಲ, ಇಲ್ಲೇ ಕುಂತಾರಲ್ಲ, ಅವ್ರಿಗೆ ಟೀಕಾ ಮಾಡ್ತದ. ಏನ್ ಟೀಕಾ ಮಾಡ್ತದ ಅನ್ನುವಂಥದ್ದು ಮುಂದಿನ ಭಾಗದಾಗ ಬರ್ತದ. ಮತ್ತ ಆ ವಿಷಯವನ್ನು ನಾಳೆ ನೋಡೋಣಲ್ರಿ. 11 ಆಯ್ತು. ಪೇಜ್ ನಂಬರ್ 141 ಫಸ್ಟ್ ಪ್ಯಾರಾ ಇಸ್ ಕಂಪ್ಲೀಟೆಡ್.